ಕಾಯಕವೇ ಕೈಲಾಸ ಅಂದರೂ ಬಸವ, ಅದರಂತೆ ನಡೆದರೂ ನಡೆದಾಡೋ ದೈವ. ಕಾಯಕವೇ ಕೈಲಾಸ ಅಂದರೂ ಬಸವ, ಅದರಂತೆ ನಡೆದರೂ ನಡೆದಾಡೋ ದೈವ. ಸಿದ್ಧಗಂಗಾ ಕ್ಷೇತ್ರವೇ ಪೂಜ್ಯರ ಉಸಿರು, ಪ್ರತಿ ಕಲ್ಲು ಹೇಳುತ್ತಿವೆ ಬುದ್ಧಿಯ ಹೆಸರು. ಸಿದ್ಧಗಂಗಾ ಕ್ಷೇತ್ರವೇ ಪೂಜ್ಯರ ಉಸಿರು, ಪ್ರತಿ ಕಲ್ಲು ಹೇಳುತ್ತಿವೆ ಬುದ್ಧಿಯ ಹೆಸರು. Good morning students, welcome to Political Science class. In this lesson, ಭಾರತದಲ್ಲಿ ಆಡಳಿತ ಯಂತ್ರ, ಅಡ್ಮಿನಿಸ್ಟ್ರೇಟಿವ್ ಮೆಷಿನರಿ ಇನ್ ಇಂಡಿಯಾ. ವಿದ್ಯಾರ್ಥಿಗಳೇ, ಈ ಘಟಕದಲ್ಲಿ ನಾವು ಈಗಾಗಲೇ ಆಡಳಿತ ಅಂದ್ರೇನು, ಆಡಳಿತದ ಮಹತ್ವ ಹಾಗೂ ಆಡಳಿತದ ವಿಧಗಳು, ಅದೇ ರೀತಿ ಅದರಲ್ಲಿ ಬರ್ತಕ್ಕಂಥ ನಾಗರಿಕ ಸೇವಾ ವರ್ಗ ಅಂದರೇನು, ಅದರ ಲಕ್ಷಣಗಳು, ಅದೇ ರೀತಿ ಅವರ ವ್ಯಾಜ್ಯಗಳನ್ನು ತೀರ್ಮಾನ ಮಾಡಲಿಕ್ಕೆ ಇರ್ತಕ್ಕಂಥ ಒಂದು ವ್ಯವಸ್ಥೆಯ ಬಗ್ಗೆ ಈ ಕುರಿತಾದ ಸಂಗತಿಗಳನ್ನ ಹಿಂದಿನ ತರಗತಿಗಳಲ್ಲಿ ಅಧ್ಯಯನದ ಮುಖಾಂತರ ಅರ್ಥ ಮಾಡ್ಕೊಂಡಿದ್ವಿ ವಿದ್ಯಾರ್ಥಿಗಳು. ಸೊ ಈ ದಿನ ನಾವು ಈ ಒಂದು ಘಟಕದ ಕೊನೆಯ ಸಂಗತಿಯನ್ನ ವಿಷಯವನ್ನು ಅರ್ಥ ಮಾಡ್ಕೊಂಡು ವಿದ್ಯಾರ್ಥಿಗಳು. ಅದಕ್ಕಿಂತ ಮೊದಲು ನಾನೊಂದು ಸ್ಟೇಟ್ಮೆಂಟ್ ಹೇಳ್ತೀನಿ, ಅದನ್ನ ನೀವು ಗಮನವಿಟ್ಟು ಕೇಳಿ. ಏನಪ್ಪಾ ಅಂತಂದ್ರೆ, ರೈಟ್ ಪರ್ಸನ್ ಇನ್ ದ ರೈಟ್ ಪ್ಲೇಸ್ ಅಂದ್ರೆ ಉನ್ನತ ಸ್ಥಾನಕ್ಕೆ ಒಬ್ಬ ಯೋಗ್ಯ ಅಭ್ಯರ್ಥಿ ಇರಬೇಕು. ಇಲ್ಲಿದ್ರೆ ಏನಾಗುತ್ತೆ, ಮಂಗನ ಕೇಳಿ ಮಾಣಿಕ್ಯ ಅಂತ ಹೇಳ್ತಾರೆ, ಅಥವಾ ಬಂದರ್ ಕ್ಯಾ ಜಾನೆ ಅದರಕ್ಕ ಸ್ವಾದ ಅಂತ ಹೇಳ್ತಾರೆ ವಿದ್ಯಾರ್ಥಿಗಳೇ. ಏನಪ್ಪಾ ಅಂತಂದ್ರೆ, ಈಗ ನಾನು ಕೊನೆಯ ಸಂಗತಿಯನ್ನ ನಿಮ್ಮಿಂದಲೇ ನಾನು ಮಾಡಲಿಕ್ಕೆ ಇಚ್ಛೆ ಪಡ್ತೀನಿ. ಹಾಗಾದ್ರೆ ವಿದ್ಯಾರ್ಥಿಗಳೇ, ತಾವೆಲ್ಲರೂ ಇಂದಿನ ಪಾಠದಲ್ಲಿ ಗಮನಿಸಿದಿರಿ, ಆಡಳಿತದ ಕೇಂದ್ರ ಬಿಂದು ಅಂದ್ರೆ ಇದು ಈ ಘಟಕ ವಿಶೇಷವಾಗಿ ಶಾಶ್ವತ ಕಾರ್ಯಾಂಗ ಅಥವಾ ನಾಗರಿಕ ಸೇವಾ ವರ್ಗದ ಪಾತ್ರದ ಬಗ್ಗೆ ಬಹಳ ಮುಖ್ಯವಾಗಿ ಈ ಘಟಕದಲ್ಲಿ ನಾವು ಇಂದಿನ ತರಗತಿ ಅರ್ಥ ಮಾಡ್ತೀವಿ ವಿದ್ಯಾರ್ಥಿಗಳು. ಹಾಗಾದ್ರೆ ವಿದ್ಯಾರ್ಥಿಗಳೇ, ಈಗ ತಾವೆಲ್ಲರೂ ನೋಡಿದ್ರಿ, ಅಖಿಲ ಭಾರತ ಸೇವೆ ಇದೆ, ಕೇಂದ್ರ ಸೇವೆ ಇದೆ, ಮತ್ತು ರಾಜ್ಯ ಸೇವೆ ಇದೆ. ಇವೆಲ್ಲ ಸಾಮೂಹಿಕವಾಗಿ ಒಂದು ದಕ್ಷವಾಗಿ ಆಡಳಿತ ನಡೆಸಿದಾಗ ಮಾತ್ರ ನಮ್ಮ ದೇಶವನ್ನ ಒಂದು ರಾಷ್ಟ್ರ ನಿರ್ಮಾಣ ಮಾಡಲಿಕ್ಕೆ, ಬಲಿಷ್ಠ ಭಾರತವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಅರ್ಥ ಮಾಡ್ಕೊಂಡು ವಿದ್ಯಾರ್ಥಿಗಳು. ಹಾಗಾದ್ರೆ ನಮ್ಗೆಲ್ಲ ಗೊತ್ತಿರುವ ಹಾಗೆ ಈ ಒಂದು ಸರ್ಕಾರಿ ನೌಕರರಪ್ಪ, ಇವರು ಯಾವ ರೀತಿ ಆಯ್ಕೆ ಆಗ್ತಾರೆ? S1/1 ಹೇಳಿ, ಎಸ್ ಪರೀಕ್ಷೆಯಿಂದ. ಅದೇ ರೀತಿ ನಿಮ್ ಪ್ರಕಾರ ಯಾವುದು ಸಂದರ್ಶನ ಮುಖಾಂತರ, ಬೇರೆ ಯಾವ ರೀತಿ ದುಡ್ಡು ಕೊಟ್ರೆ ಸಿಗುತ್ತೆ? ಇಲ್ಲ, ತಪ್ಪು. ಸೊ ದುಡ್ಡು ಕೊಟ್ರೆ ಸಿಗೋದಿಲ್ಲ. ಒಂದು ಸರ್ಕಾರಿ ಸೇವೆ ಸೇರಬೇಕು ಅಂತಂದ್ರೆ ವಿಶೇಷವಾಗಿ ಸ್ವಾತಂತ್ರ್ಯದ ನಂತರ ಒಂದು ಸ್ಥಾನಕ್ಕೆ ಯೋಗ್ಯ ಅಭ್ಯರ್ಥಿಯನ್ನೇ ಆಯ್ಕೆ ಮಾಡುವ ಉದ್ದೇಶದಿಂದ ಮೆರಿಟ್, ದ ಸೆಲೆಕ್ಷನ್ ಶುಡ್ ಬಿ ಬೇಸಿಸ್ ಆನ್ ದ ಮೆರಿಟ್. ಈ ಕಾನ್ಸೆಪ್ಟ್ ಅಡಿ ನಾವು ಯಾವ ರೀತಿ ನಮ್ಮ ದೇಶದಲ್ಲಿ ಕೇಂದ್ರ ಸೇವೆ ಮತ್ತು ರಾಜ್ಯ ಸೇವೆಗೆ ಆಯ್ಕೆ ಆಗ್ತಾರೆ ಅನ್ನೋ ಕುರಿತು ಪ್ರಮುಖ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಕೊನೆಯ ಸಂಗತಿ ಯಾವುದಪ್ಪ ಅಂತಂದ್ರೆ, ಲೋಕ ಸೇವಾ ಆಯೋಗ ಅಂತಂದ್ರೆ ಭಾರತದಲ್ಲಿ ಸಂವಿಧಾನದ ಭಾಗ 14ರಲ್ಲಿ 315ರಿಂದ 323ರವರೆಗೆ ಭಾರತದಲ್ಲಿ ಪಾರದರ್ಶಕವಾಗಿ ಮತ್ತು ಯಾವುದೇ ಭ್ರಷ್ಟಾಚಾರವಿಲ್ಲದೆ ದಕ್ಷ ಅಭ್ಯರ್ಥಿಗಳನ್ನ ಸರ್ಕಾರಿ ನೌಕರರ ಮತ್ತು ಅಧಿಕಾರನ ಆಯ್ಕೆ ಮಾಡಲಿಕ್ಕೆ ಲೋಕ ಸೇವಾ ಆಯೋಗ ಎಂಬ ವ್ಯವಸ್ಥೆಯನ್ನ ಕಲ್ಪಿಸಿದ್ದಾರೆ. ಹಾಗಾಗಿ ಇಂದಿನ ತರಗತಿಯಲ್ಲಿ ನಾವು ಲೋಕ ಸೇವಾ ಆಯೋಗ ಅಡಿಯಲ್ಲಿ ಬರ್ತಕ್ಕಂಥ UPSC, KPSC ಮತ್ತು JPSC ಈ ಕುರಿತಾದ ಸಂಗತಿಯನ್ನು ಅರ್ಥ ಮಾಡ್ಕೊಂಡ ವಿದ್ಯಾರ್ಥಿಗಳು. ಏನಪ್ಪಾ ಅಂತಂದ್ರೆ, ಲೆಟ್ ವಿ ನೋಯಿಂಗ್ ಅಬೌಟ್ ವಾಟ್ ಇಸ್ ದ ಇಂಡಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಕರ್ನಾಟಕ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಅದೇ ರೀತಿ ಜಾಯಿಂಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ಸ್. ಈ ವಿಷಯಗಳನ್ನ ಈ ತರಗತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋ ವಿದ್ಯಾರ್ಥಿಗಳು. ಸೊ ಮೊದಲು ನಾನು ಇದರ ಒಂದು ಪೂರ್ವ ಜ್ಞಾನವನ್ನು ನಾವು ಹೋದಾಗ ಏನಪ್ಪಾ ಅಂತಂದ್ರೆ, ಕಳೆದ ನೀವು ವಿಶೇಷವಾಗಿ ನಾನು ತರಗತಿಯನ್ನು ಪಾಠ ಆರಂಭಕ್ಕೆ ಮೊದಲೇ ಹೇಳಿದ್ದೆ ಏನು ಅಂತಂದ್ರೆ, ಭಾರತದಲ್ಲಿ ಹಿಂದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷ್ ಆಡಳಿತ ಇತ್ತು. ಆ ಕಾಲದಲ್ಲಿ ಸರ್ಕಾರಿ ನೌಕರರ ಪಾತ್ರ ಅಷ್ಟೇನೂ ಪ್ರಮುಖವಾಗಿರಲಿಲ್ಲ. ಆದ್ರೆ ಸ್ವಾತಂತ್ರ್ಯದ ನಂತರ ಭಾರತಕ್ಕೆ ಹಲವಾರು ಸವಾಲುಗಳು ಎದುರಾದ ವಿದ್ಯಾರ್ಥಿಗಳು. ಏನು ಅಂತಂದ್ರೆ, ಸ್ವಾತಂತ್ರ್ಯ ಬಂತು, ಬಲಿಷ್ಠ ಸಂವಿಧಾನವನ್ನು, ಆದರ್ಶ ಸಂವಿಧಾನವನ್ನು ನಾವು ಸ್ಥಾಪನೆ ಮಾಡಿದ್ವಿ. ಆದ್ರೆ ಸೊ ಇಂಡಿಯಾ ವಾಸ್ ಹ್ಯಾವಿಂಗ್ ವೆರಿ ಬಿಗ್ ಚಾಲೆಂಜಸ್ ಇನ್ ದಟ್ ಟೈಮ್. ಇಲ್ಲಿಟ್ರೇಸಿ ಇರ್ಬೋದು, ಅಥವಾ ಒಂದು ಪೂರಿಟಿ ಬಡತನ ಇರ್ಬೋದು, ಅದೇ ರೀತಿ ಆಹಾರ ಸಮಸ್ಯೆ ಇರ್ಬೋದು, ಅದೇ ಹಿಂದುಳಿದ ರಾಷ್ಟ್ರ ಅಂತ ಗುರುತಿಸಲಾಗಿತ್ತು. ಅಕ್ಷರ ಪಡೆದಿರ್ತಕ್ಕಂಥ ವ್ಯಕ್ತಿಗಳ ಸಂಖ್ಯೆ ಬಹಳ ಕಡಿಮೆ ಇತ್ತು. ಆರ್ಥಿಕವಾಗಿ ಭಾರತ ಬಹಳ ಹಿಂದುಳಿದಿತ್ತು. ಇದನ್ನೆಲ್ಲ ಒಂದು ಬಲಿಷ್ಠ ನಿರ್ಮಾಣ ಮತ್ತು ಎಲ್ಲಾ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಹೊಂದಬೇಕು ಅಂತಂದ್ರೆ ಅದಕ್ಕೆ ಪ್ರಮುಖವಾಗಿ ಯಾರು ಅಂತಂದ್ರೆ, ವಿಶೇಷವಾಗಿ ನೌಕರರ ವರ್ಗ ಏನು ಸರ್ಕಾರದಲ್ಲಿ ಕೆಲಸ ಮಾಡ್ತಾರೆ, ಶಾಶ್ವತ ಕಾರ್ಯಾಂಗ, ಅದು ಬಹಳ ದಕ್ಷವಾಗಿ ಮತ್ತು ನಿಸ್ವಾರ್ಥವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದಾಗ ಮಾತ್ರ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ಮತ್ತು ಸಂವಿಧಾನ ರಚನಾಕಾರರ ಗುರಿ ಈಡೇರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಅವ್ರು ಏನ್ ಮಾಡಿದ್ರು ಗೊತ್ತು, ಈ ಒಂದು ಲೋಕ ಸೇವಾ ಎಂಬ ಸ್ವತಂತ್ರ ಸಂವಿಧಾನಿಕ ಸಂಸ್ಥೆಗಳನ್ನ ಸಂವಿಧಾನದಲ್ಲಿ ಅಳವಡಿಸಿದರೆ ವಿದ್ಯಾರ್ಥಿಗಳೇ. ಸೊ ಮೊದಲೆಲ್ಲ ತಾವೆಲ್ಲ ಅರ್ಥ ಮಾಡ್ಕೊಂಡಿದ್ರಿ, ಬ್ರಿಟಿಷ್ ಕಾಲದಲ್ಲಿ ಭಾರತದಲ್ಲಿ ಆಡಳಿತ ನಡೆಸ್ತಕ್ಕಂಥ ಸಂದರ್ಭದಲ್ಲಿ
ನೌಕರರಿದ್ರು, ಆದ್ರೆ ಅವರ ಕಾರ್ಯವ್ಯಾಪ್ತಿ ಮತ್ತು ಹೊಣೆಗಾರಿಕೆ ಬಹಳ ಕಡಿಮೆ ಇತ್ತು. ಸೊ ಟುಡೇ ದ ರೋಲ್ ಆಫ್ ದೀಸ್ ಪಬ್ಲಿಕ್ ಸರ್ವೆಂಟ್ಸ್ ಈಸ್ ವೆರಿ ವೆರಿ ಬ್ರಾಡರ್ ಇನ್ ಸೆನ್ಸ್. ಯಾಕೆ ಅಂತಂದ್ರೆ ಇವತ್ತು ಸರ್ಕಾರ ಬರ್ಬೋದು ಹೋಗ್ಬೋದು, ಆಯಾರಾಮ್ ಗಯರಾಮ್. ಇವತ್ತು ಯಾವುದೇ ಒಬ್ಬ ಮಂತ್ರಿಗಳು ಯಾವುದೇ ಒಂದು ಇದಿಷ್ಟೇ ನೀವು ವಿದ್ಯಾರ್ಥಿ ಇಟ್ಕೊಂಡು ಅಥವಾ ಇದಿಷ್ಟೇ ಒಂದು ಎಕ್ಸ್ಪರ್ಟೆನ್ಸ್ ಏನು ಬೇಕಾಗಿಲ್ಲ. ಅವರುಗಳು ಕೇವಲ ಮತದಾನದಲ್ಲಿ ಆಯ್ಕೆ ಆಗ್ಬಿಟ್ರೆ ಸಾಕಾಗುತ್ತೆ, ಒಂದು ಕೆಲವೊಂದು ಅರ್ಹತೆಗಳನ್ನು ಪೂರೈಸಿದ್ರೆ ಅವರು ಆಡಳಿತ ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ಇಡೀ ಭಾರತದಲ್ಲಿ ಎಲ್ಲಾ ಸಮಸ್ಯೆಗಳನ್ನು ಹೋಗಲಾಡಿಸಬೇಕು, ಕಾಲಕ್ಕೆ ಸಲಹೆ ನೀಡಬೇಕು, ಮತ್ತೆ ಆ ಸಂಬಂಧಪಟ್ಟ ಕ್ಷೇತ್ರದಲ್ಲಿ ಅಪಾರವಾದ ಜ್ಞಾನವನ್ನ ಇಟ್ಕೊಂಡು ನಮ್ಮ ದೇಶದ ಸೇವೆ ಸಲ್ಲಿಸಿದಾಗ ಮಾತ್ರ ಅದು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ನಾನು ಮೊದಲೇ ಹೇಳಿದ ಹಿಂದೆ ಏನಿತ್ತು ಅಂದ್ರೆ ಒಂದು ಸ್ಪಾಯಿಲ್ ಸಿಸ್ಟಮ್ ಅಂತ ಹೇಳ್ತಾರೆ, ಆಶ್ರಯ ಪದ್ಧತಿ ಅಥವಾ ಅಧಿಕಾರ ಸೋರಿಕೆ ಪದ್ಧತಿ. ಬ್ರಿಟಿಷ್ ವಿಶೇಷವಾಗಿ ಏನ್ ಮಾಡ್ತಿದ್ರಪ್ಪ ಅಂತಂದ್ರೆ ಕೇವಲ ಅವರ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ರಾಜ ರಾಣಿಯರ ಹತ್ರ ಇರ್ತಕ್ಕಂಥ ಗುಲಾಮರಿಗೆ ಹತ್ತಿರ ಆಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಮಾತ್ರ ಒಂದು ಸರ್ಕಾರಿ ನೌಕರಿಯನ್ನು ಕೊಡ್ತಕ್ಕಂಥದ್ದು ಆಶ್ರಯ ಪದ್ಧತಿಯಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ಇತ್ತು. ಆದ್ರೆ ಬಹಳ ಶೋಷಿತ ವರ್ಗರಾಗಿ ಇರ್ಬೋದು, ಮಹಿಳೆಯರೇ ಇರ್ಬೋದು, ಅಥವಾ ಕೆಲವೊಂದು ಮೈನಾರಿಟೀಸ್ ಇರ್ಬೋದು, ಇವ್ರು ಯಾರಿಗೂ ಕೂಡ ಈ ಸರ್ಕಾರದಲ್ಲಿ ಸೇವೆ ಸಲ್ಲಿಸ್ತಕ್ಕಂಥ ಭಾಗ್ಯ ಇಲ್ಲ ವಿದ್ಯಾರ್ಥಿಗಳು. ಹಾಗಾಗಿ ಟುಡೇ ವಿ ಆರ್ ವೆರಿ ಲಕ್ಕಿ to each citizens chances to getting government appointments to serve our nation because of our very good constitution framed by our ಆರ್ಕಿಟೆಕ್ಟರ್ಸ್. ನಮ್ಮ ಸಂವಿಧಾನದಲ್ಲಿ ಇವರ ಒಂದು ಕೊಡುಗೆಯಿಂದ ಇವತ್ತು ಪ್ರತಿಯೊಬ್ಬ ಭಾರತದ ಪ್ರಜೆ ಯಾವುದೇ ಜಾತಿ ಧರ್ಮ ಇರಲಿ ಅವರುಗಳು ಕೂಡ ತನ್ನ ಸರ್ಕಾರಿ ಸೇವೆಗೆ ಸೇರಿ ಜನಸೇವೆ, ಜನಾರ್ದನ ಸೇವೆ ಅಥವಾ ದೇಶ ಸೇವೆ, ಈಶ ಸೇವೆ ಎಂಬ ಕಲ್ಪನೆಯಡಿ ಸೇವೆ ಮಾಡ್ತಕ್ಕಂಥ ಭಾಗ್ಯ ನಮ್ಗೆಲ್ಲರಿಗೂ ಸಿಕ್ಕಿದೆ ವಿದ್ಯಾರ್ಥಿಗಳು. ಹಾಗಾಗಿ ನಾವು ಬಹಳ ವಿಶೇಷವಾಗಿರ್ತಕ್ಕಂಥ ಬಹಳ ಉತ್ತಮವಾಗಿರ್ತಕ್ಕಂಥ ಸಂಗತಿಯನ್ನು ಈ ತರಗತಿಯಲ್ಲಿ ನಾವು ಅರ್ಥ ಮಾಡ್ಕೊಂಡು ವಿದ್ಯಾರ್ಥಿಗಳು ಏನು ಅಂತಂದ್ರೆ ಈ ಒಂದು ಇಡೀ ಕೇಂದ್ರ ಪಟ್ಟಿಯಲ್ಲಿ ಬರ್ತಕ್ಕಂಥ ಕೇಂದ್ರಾಡಳಿತದಲ್ಲಿ ಬರ್ತಕ್ಕಂಥ ಕೇಂದ್ರ ಸೇವೆಗೆ ಸಂಬಂಧಪಟ್ಟ ಹಲವಾರು ವಿಷಯಗಳಿಗೆ ಸಂಬಂಧಪಟ್ಟಂಗೆ ಆಡಳಿತ ನಡೆಸಲಿಕ್ಕೆ UPSC ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ? ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಥವಾ ಕೇಂದ್ರ ಲೋಕ ಸೇವಾ ಆಯೋಗ ಅಂತ ಹೇಳ್ತಾರೆ. ಪರೀಕ್ಷೆಯಲ್ಲಿ ಕೇಳ್ತಾರೆ ವಿದ್ಯಾರ್ಥಿ ಏನಪ್ಪಾ ಅಂತಂದ್ರೆ UPSC ಅನ್ನು ವಿಸ್ತರಿಸಿ ಇಂದಾಗ ನೀವು ಈಗ ಸಿಂಪಲ್ ಆಗಿ ಬರೀಬೇಕಾಗುತ್ತೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಥವಾ ಕೇಂದ್ರ ಲೋಕ ಸೇವಾ ಆಯೋಗ ಅಂತ ಬಂದ್ರೆ 1 ಮಾರ್ಕ್ಸ್ ಸಿಗುತ್ತೆ ವಿದ್ಯಾರ್ಥಿಗಳೇ. ಹಾಗಾಗಿ ಇದರ ಅರ್ಥ ಏನಪ್ಪಾ ಅಂತ ಕೇಳಿದಾಗ ಬಹಳ ನೀವು ಸರಳವಾಗಿ ಬರೀತಕ್ಕಂಥ ಒಂದು ಸಾಮರ್ಥ್ಯವನ್ನು ಬೆಳೆಸ್ಕೊಬೇಕಿದೆ. ಏನಪ್ಪಾ ಅಂತಂದ್ರೆ ಅಖಿಲ ಭಾರತ ಸೇವೆ ಮತ್ತು ಕೇಂದ್ರ ಸೇವೆಗಳಿಗೆ ನೇಮಕಾತಿಯನ್ನು ಮಾಡಲು ಇರುವ ಭಾರತದ ಸ್ವತಂತ್ರ ಮತ್ತು ಸಾಂವಿಧಾನಿಕ ಸಂಸ್ಥೆಯೇ ಕೇಂದ್ರ ಲೋಕ ಸೇವಾ ಆಯೋಗ ಅಂತಂದ್ರೆ ನಿಮ್ಗೆ 2 ಮಾರ್ಕ್ಸ್ ಸಿಗುತ್ತೆ ವಿದ್ಯಾರ್ಥಿಗಳು. ಹಾಗಾಗಿ ಗಮನವಿಟ್ಟು ಆಲಿಸಿ ಅರ್ಥ ಮಾಡ್ಕೊಳ್ಳಿ. ಸೊ ದ ಇಂಡಿಪೆಂಡೆಂಟ್ and constitutional body which is set up for recruit or selection of public servants in India is called UPSC ಅಥವಾ ಕೇಂದ್ರ ಲೋಕ ಸೇವಾ ಅಂತ ಕರೀತಾರೆ ವಿದ್ಯಾರ್ಥಿಗಳು. ಹಾಗಾಗಿ ಇದು ವಿಧಿ 315ರಿಂದ ವಿಧಿ 323ರವರೆಗೆ ಈ ಸಂವಿಧಾನದಲ್ಲಿ ಅವಕಾಶ ಕೊಟ್ಟರೆ ಸಂವಿಧಾನದ ಭಾಗ 14ರಲ್ಲಿ. ಸೊ ಇಲ್ಲಿ 315 ಒಂದು ವ್ಯವಸ್ಥೆಯನ್ನು ಕಲ್ಪಿಸಿದ್ರೆ 316 ಅವರ ವೇತನ ಎಷ್ಟು, 17 ಅವರ ಅರ್ಹತೆ ಏನು, 18 ಬಗ್ಗೆ ಅವರ ಪದಚ್ಯುತಿ ಯಾವ ರೀತಿ, ಈ ರೀತಿ ಅವರ ಕಾರ್ಯಗಳನ್ನು ನೋಡಿ 320ನೇ ವಿಧಿ ಹೇಳುತ್ತೆ. ಹೀಗಾಗಿ ಪ್ರತಿಯೊಂದು ವಿಧಿಯು ಕೂಡ ತನ್ನದೇ ಆಗಿರ್ತಕ್ಕಂಥವರ ಕಾರ್ಯವೈಖರಿಯ ಬಗ್ಗೆ ರಚನೆ ಬಗ್ಗೆ ಬಹಳ ಸ್ಪಷ್ಟವಾಗಿ ವಿಧಿಗಳಲ್ಲಿ ಉಲ್ಲೇಖಿಸಿದ ವಿದ್ಯಾರ್ಥಿಗಳು. ಅದೇ ರೀತಿ ನಾವು ಇವರ ಗಾತ್ರ ಏನು, ವಾಟ್ ಇಸ್ ದ ಸೈಜ್ ಅಂಡ್ ಕಾನ್ಸ್ಟಿಟ್ಯೂಟ್ ಆಫ್ ದಟ್ ಬಾಡಿ. ಈ ಒಂದು ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಒಂದು ಆಟೋನಮಸ್ ಮತ್ತು ಸಾಂವಿಧಾನಿಕ ಸಂಸ್ಥೆ ಆಗಿರೋದ್ರಿಂದ ಸೊ ಇದು ಕೂಡ ಬಹಳ ಸ್ವತಂತ್ರವಾಗಿ ಕೆಲಸ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಇಲ್ಲಿ ಯಾವುದೇ ಒಂದು ಪಕ್ಷಪಾತ ಮಾಡಿದ್ರೆ, ತಾರತಮ್ಯ ಮಾಡಿದ್ರೆ ಮತ್ತೆ ಅದೇ ರೀತಿ ನಾವು ಬ್ರಿಟಿಷ್ ಆಡಳಿತದಲ್ಲಿ ಏನು ಸೋರಿಕೆ ಪದ್ಧತಿ ಪಕ್ಷಪಾತ ಇತ್ತು ಅದೇ ರೀತಿ ಆಗ್ತಕ್ಕಂಥ ಇದರಿಂದ ಸೊ ಇಲ್ಲಿ ಸಾಂವಿಧಾನಿಕವಾಗಿ ಇಡೀ ದೇಶದ ಲಕ್ಷಾಂತರ ಜನ ಸ್ಪರ್ಧೆ ಮಾಡಿದಂತ ಸಂದರ್ಭದಲ್ಲಿ ಅದರಲ್ಲಿ ಅವರ ಯೋಗ್ಯತೆಯನ್ನ ಗಮನ ಇಟ್ಕೊಂಡು ಸೆಲೆಕ್ಷನ್ ಶುಡ್ ಬಿ ಆನ್ ದ ಬೇಸಿಸ್ ಆಫ್ ಮೆರಿಟ್, ಈ ಕಾನ್ಸೆಪ್ಟ್ ಅಡಿ ಮಾಡಲೇಬೇಕು ಅನ್ನೋ ದೃಷ್ಟಿಯಿಂದ ಇಲ್ಲಿ ನಾವು ಒಬ್ಬರ ಚೇರ್ಮನ್ ಮತ್ತು 10 ಸದಸ್ಯರನ್ನ ಈ UPSC ಇದರಲ್ಲಿ ನಾವು ಕಾಣಬಹುದು. ಅಂದ್ರಪ್ಪ ಅಂದ್ರೆ ನೋಡಿ ಇವತ್ತಿನ ಚೇರ್ಮನ್ ಯಾರು ಅಂದ್ರೆ ಡಾಕ್ಟರ್ PK ಜೋಶಿ ಮತ್ತು ಇತರ 10 ಸದಸ್ಯರು ಈ ಒಂದು ಆಯೋಗದಲ್ಲಿ ನೇಮಕ ಆಗ್ತಾರೆ ವಿದ್ಯಾರ್ಥಿಗಳು. ಯಾವ ರೀತಿ ಹಿಂದಿನ ತರಗತಿಯಲ್ಲಿ ಚುನಾವಣಾ ಆಯೋಗದ ಬಗ್ಗೆ ಅರ್ಥ ಮಾಡ್ಕೊಂಡಿದ್ರಿ, ಚುನಾವಣೆಯನ್ನು ನಡೆಸಲಿಕ್ಕೆ ಯಾವ ರೀತಿ ಅದೇ ರೀತಿ ಇಲ್ಲೂ ಕೂಡ ಇಡೀ ಪರೀಕ್ಷೆಗಳನ್ನ ನಡೆಸಿ ಸಮರ್ಥ ಯೋಗ್ಯ ಅಭ್ಯರ್ಥಿಗಳನ್ನ ಸರ್ಕಾರಿ ಸೇವೆಗೆ ಸೇರಿಸಲಿಕ್ಕೆ ಇವರ ಹೊಣೆಗಾರಿಕೆ ಬಹಳ ಮುಖ್ಯ ಆಗುತ್ತೆ ವಿದ್ಯಾರ್ಥಿಗಳು. ಯಾರಪ್ಪ ಅಂತಂದ್ರೆ ಒಬ್ರು ಚೇರ್ಮನ್ ಮತ್ತು 10 ಮೆಂಬರ್ಸ್. ಇಲ್ಲಿ ಹಾಫ್ ಆಫ್ ದ ಮೆಂಬರ್ಸ್, ಸುಮಾರು 5ಕ್ಕಿಂತ ಹೆಚ್ಚು ಮೆಂಬರ್ಗಳು ಆಲ್ ಇಂಡಿಯಾ ಸರ್ವಿಸಸ್ ಒಂದು ನೌಕರ ವರ್ಗದಿಂದ ಆಯ್ಕೆ ಆಗ್ತದೆ. ನಿಮಗೆಲ್ಲ ಗೊತ್ತಿದೆ ಹಿರಿಯ ಮತ್ತು ಪರಿಣಿತ ದಕ್ಷ
ಬಲಿಷ್ಠ ಅಧಿಕಾರಿಗಳ ತಂಡ ಇದರಲ್ಲಿ ಕೆಲಸ ಮಾಡುತ್ತೆ. ಅದರಲ್ಲಿ ವಿಶೇಷವಾಗಿ ಅಖಿಲ ಭಾರತ ಸೇವೆಗಳಿಂದ IPS IFS ಯಾವ್ದಾದ್ರು ಅಧಿಕಾರಿಗಳಲ್ಲಿ ನೇಮಕ ಆಗ್ತಾರೆ. ಅದೇ ರೀತಿ ಉಳಿದಿರ್ತಕ್ಕಂಥ ಅಧಿಕಾರಿಗಳು ಕೇಂದ್ರ ಸೇವೆಯಿಂದಲೂ ಬರ್ಬೋದು ಇದ್ರ ಅರ್ಧ ಜನ. ಅದೇ ರೀತಿ ಇನ್ನ ಅರ್ಧ ಯಾರಿರ್ತಾರೆ ಅಂತಂದ್ರೆ ದೇ ಶುಡ್ ಬಿ ಅಪಾಯಿಂಟೆಡ್ ಇನ್ ಡಿಫರೆಂಟ್ ವೇರಿಯಸ್ ಫೀಲ್ಡ್ಸ್, ಸೈನ್ಸ್, ಟೆಕ್ನಾಲಜಿ, ಎಜುಕೇಶನ್, ಯೂನಿವರ್ಸಿಟೀಸ್ ಇರ್ಬೋದು, ಸಾಹಿತ್ಯಗಳು, ಇವರನ್ನು ಕೂಡ ಈ ಒಂದು ಅಂಗಸಂಸ್ಥೆಯಲ್ಲಿ ಸೇರಿಸ್ತಾರೆ ವಿದ್ಯಾರ್ಥಿಗಳು. ಕೆಲಸ ಏನು ಅಂತಂದ್ರೆ ಪಾರದರ್ಶಕವಾಗಿ ಯಾವುದೇ ಒಂದು ಆರೋಪ ಇಲ್ಲದಂತೆ ಪ್ರತಿಯೊಬ್ಬರಿಗೂ ಕೂಡ ಅವರ ಮೆರಿಟ್ ಯೋಗ್ಯತೆಯನ್ನು ಆಧರಿಸಿ ಸರ್ಕಾರಿ ಸೇವೆ ಆಯ್ಕೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಇವರನ್ನ ಹೊಣೆಗಾರಿಕೆ ಇರುತ್ತೆ. ವಿದ್ಯಾರ್ಥಿಗಳು ಅರ್ಥ ಮಾಡ್ಕೊಳ್ಳಿ. ಅದೇ ರೀತಿ ವಾಟ್ ಇಸ್ ದ ಟೆನ್ಯೂರ್ ಆಫ್ ದಿಸ್ ಮೆಂಬರ್ಸ್ ಇನ್ ದಿಸ್ UPSC ಅಂತಂದಾಗ ಇವ್ರದ್ದು ಈಸ್ ಹ್ಯಾವಿಂಗ್ 6 years ಸರ್ವ್ ಇನ್ ದಿಸ್ UPSC ಆರ್ ಅಪ್ ಟು ದ ಏಜ್ ಆಫ್ 65 years ಆಫ್ ಏಜ್ ಆಫ್ ಅಟೈನ್ಮೆಂಟ್ ಏಜ್ ಆಫ್ 65 years ಅಂತಂದ್ರೆ ಇಲ್ಲಿ ಇವರು 6 ವರ್ಷ ಕೇವಲ ಮಾತ್ರ ಅಧಿಕಾರದಲ್ಲಿ ಮುಂದುವರಿಬಹುದು, ಅಥವಾ 65 ವರ್ಷ ವಯಸ್ಸಾಗುವ ಎಕ್ಸಾಮ್ ನೆನ್ಪಿಟ್ಕೊಳ್ಳಿ. ಕೇಳಿದಾಗ 6 ವರ್ಷ ಅಂತ ಬರೀಬೇಕು, ನೆನಪಾಗಿಲ್ಲ ಅಂದ್ರೆ 65 ವರ್ಷ ವಯಸ್ಸಾಗುವವರೆಗೆ ಅಂತಂದ್ರೆ 65 ವರ್ಷ ಸೇವೆ ಮಾಡ್ತೀವಿ ಅಂತಲ್ಲ. ಅವರು ಉದಾಹರಣೆ 60 ವರ್ಷಕ್ಕೆ ಅಪಾಯಿಂಟ್ ಆಗ್ತಕ್ಕಂಥ ಸಂದರ್ಭದಲ್ಲಿ 65 ವರ್ಷಕ್ಕೆ ಮುಂದುವರಿತಾರೆ. ಅದೇ ರೀತಿ 59 ವರ್ಷಕ್ಕೆ ಆಯ್ಕೆ ಆದ್ರೆ 64 ವರ್ಷದ ತನಕ ಮುಂದುವರಿತೀವಿ. ಸಿಂಪಲ್ ಆಗಿ ಅರ್ಥ ಮಾಡ್ಕೊಂಡಿರ್ತೀವಿ. ಅದೇ ರೀತಿ ಮುಂದೆ ವಾಟ್ ಇಸ್ ದ ಸ್ಯಾಲರೀಸ್ ಅಂಡ್ ರಿಮ್ಯುನರೇಷನ್ಸ್, ಇದನ್ನ ಕೇಂದ್ರ ಸರ್ಕಾರ ಏನು ವೇತನ ಆಯೋಗ ಇರುತ್ತೆ, ಪೇ ಕಮಿಷನ್, ಅವರುಗಳು ಕಾಲಕ್ಕೆ ಇವರ ವೇತನವನ್ನ ನಿಗದಿ ಮಾಡ್ತಾರೆ. ಅದೇ ರೀತಿ ಇವರುಗಳ ವೇತನ ಏನು ಕಡಿಮೆ ಇರೋದಿಲ್ಲ. ಯಾವ ಒಂದು ಉನ್ನತ ಅಧಿಕಾರಿಗಳು ಕೇಂದ್ರ ಸರ್ಕಾರದಲ್ಲಿ ವೇತನ ಪಡಿತಾರೆ ಅದೇ ವೇತನವನ್ನು ಇವರಿಗೆ ನೀಡಲಾಗುತ್ತೆ ವಿದ್ಯಾರ್ಥಿಗಳೇ. ಹಾಗಾಗಿ ಇವರ ನಿರ್ಬಂಧ ಏನಪ್ಪಾ, ವಾಟ್ ಇಸ್ ದ ರಿಸ್ಟ್ರಿಕ್ಷನ್ಸ್, ಯಾವುದೇ ಒಂದು ಹುದ್ದೆಯಲ್ಲಿ ಒಂದು ವೃತ್ತಿ ಸಮಿತಿ ಅಥವಾ ಈ ಕೇಂದ್ರ ಸರ್ಕಾರದಲ್ಲಿ ಯಾವುದೇ ಒಂದು ಕೆಲಸ ಇರಲಿ, ಸರ್ಕಾರಿ ನೌಕರಿಗೆ ಕೆಲವೊಂದು ನಿರ್ಬಂಧಗಳಿತ್ತು. ಇಲ್ಲೂ ಕೂಡ ನಿರ್ಬಂಧ ಇದೆ ಇವರು. ಏನಪ್ಪಾ ಅಂತಂದ್ರೆ ದೇ ಆರ್ ರಿಸ್ಟ್ರಿಕ್ಟೆಡ್ ಟು ಅಪಾಯಿಂಟ್ ಆಫ್ಟರ್ ದ ರಿಟೈರ್ಮೆಂಟ್ ಟು ಹೋಲ್ಡಿಂಗ್ ಎನಿ ಟೈಪ್ ಆಫ್ ಸಿವಿಲ್ ಸೆಂಟ್ರಲ್ ಆರ್ ಸ್ಟೇಟ್ ಸರ್ವಿಸ್. ಅಂದ್ರೆ ಇವರು ರಿಟೈರ್ಡ್ ಆದಂತ ಸಂದರ್ಭದಲ್ಲಿ ಯಾವುದೇ ಒಂದು ರಾಜ್ಯ ಸೇವೆ ಅಥವಾ ಕೇಂದ್ರ ಸೇವೆಗೆ ಮರು ನೇಮಕ ಒಂದು ಆಗಿಲ್ಲ. ಇದ್ರ ಉದ್ದೇಶ ಏನಪ್ಪಾ ಅಂತಂದ್ರೆ ಇಲ್ಲಿ ಭ್ರಷ್ಟಾಚಾರಕ್ಕೆ ಎಡೆ ಮಾಡಬಹುದು. ಯಾವುದೋ ಇಬ್ರು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ಯಾವುದೋ ಒಂದು ಇಲಾಖೆಗೆ ಸೇರಿ ಇವರು ಕೂಡ ಅಲ್ಲಿ ಹೋಗ್ಬಿಟ್ರೆ ಮತ್ತೆ ಏನಾಗುತ್ತೆ, ಅಲ್ಲಿ ಗಿವಿಂಗ್ ಅಂಡ್ ಟೇಕಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ ಬರುತ್ತೆ. ಹಾಗಾಗಿ ಅದು ಇರಬಾರ್ದು, ನಿರ್ಮೂಲನೆ ಆಗಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಸಂವಿಧಾನ ರಚನಾಕಾರ ಏನ್ ಮಾಡಿದ್ದಾರೆ, ಇವರಿಗೆ ಯಾವುದೇ ಒಂದು ಮುಂದಿನ ಉದ್ಯೋಗವನ್ನು ಸ್ವೀಕಾರ ಮಾಡಂಗಿಲ್ಲ. ಆದ್ರೆ ಇವರು ಯಾವ್ದಾದ್ರು ಒಂದು ಅಧ್ಯಕ್ಷರಾಗ್ಬೋದು, UPSC ಅಧ್ಯಕ್ಷರಾಗ್ಬೋದು, ಅಥವಾ ರಾಜ್ಯ ಲೋಕಸೇವಕದ ಅಧ್ಯಕ್ಷರಾಗ್ಬೋದು. ಅಷ್ಟು ಬಿಟ್ರೆ ಬೇರೆ ಯಾವುದೇ ನೌಕರಿಯನ್ನ ಮುಂದುವರಿಲ್ಲ. ಇದು ಅರ್ಥ ಆಯ್ತು ವಿದ್ಯಾರ್ಥಿಗಳೇ? ಓಕೆ, ಗುಡ್. ಈಗ ಮುಂದಿನ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ ಪದಚ್ಯುತಿ. ಹಾಗಾಗಿ ಇಲ್ಲಿ ದೇವರು ತಪ್ಪು ಮಾಡ್ತಾರೆ, ನಾವುಗಳು ತಪ್ಪು ಮಾಡೋದು ಸಹಜ. ಮನುಷ್ಯ ಕೆಲವೊಂದು ಸಂದರ್ಭದಲ್ಲಿ ತಾನು ಮಾಡೋ ತಪ್ಪಿಂದ ಅಥವಾ ಬೇರೆ ಯಾವುದೇ ರೀತಿ ತಪ್ಪು ಮಾಡಿದಂತ ಸಂದರ್ಭದಲ್ಲಿ ಆ ಪದವನ್ನು ಕೂಡ ತ್ಯಜಿಸ್ತಕ್ಕಂಥ ಅವಕಾಶವನ್ನ ಇಲ್ಲಿ ಕೊಟ್ಟಿದ್ದಾರೆ. ಯಾವುದೇ ಒಬ್ಬ ವ್ಯಕ್ತಿ ಇರ್ಬೋದು, ಅವನು ಯಾವುದೇ ಒಂದು ಅಕ್ರಮ, ತಾರತಮ್ಯ ಅಥವಾ ಲಂಚ ಪಡೆಯದಿರ್ಬೋದು, ಯಾವುದೇ ಒಂದು ಸಾಬೀತಾದಾಗ ಅವನ್ನ ಪದದಿಂದ ತೆಗೆದಾಕ್ತಕ್ಕಂಥ ವ್ಯವಸ್ಥೆಯನ್ನು ನಾವಿಲ್ಲಿ ಪದಚ್ಯುತಿ ಅಂತ ಕರಿತೀವಿ. ರಿಮೂವಲ್ ಅಂತಾನು ಕೂಡ ಇಂಗ್ಲಿಷ್ ಅಲ್ಲಿ ಕರಿಬಹುದು. ಸೊ ಇವ್ರನ್ನ ಕೇವಲ ಯಾವುದೋ ಒಂದು ಆರೋಪ ಮಾಡಿದ ತಕ್ಷಣ ಇವ್ರನ್ನ ಪದದಿಂದ ತೆಗೆದಾಕಕ್ಕೆ ಬರೋದಿಲ್ಲ. ಅದರ ಬಗ್ಗೆ ರಾಷ್ಟ್ರಪತಿಯವರು ಏನ್ ಮಾಡ್ತಾರೆ ಅಂತಂದ್ರೆ ಇವ್ರನ್ನ ಸಮಗ್ರವಾಗಿರ್ತಕ್ಕಂಥ ಒಂದು ನ್ಯಾಯಾಂಗ ತನಿಖೆ ನಡೆಸಿ ಇವ್ರನ್ನ ಆರೋಪ ಸಾಬೀತಾದಾಗ ಅವರನ್ನ ಪದದಿಂದ ತೆಗಿತಕ್ಕಂಥ ವ್ಯವಸ್ಥೆಯಲ್ಲಿ ಕಾಣಬಹುದು. ವಿದ್ಯಾರ್ಥಿಗಳೇ ಅರ್ಥ ಮಾಡ್ಕೊಳ್ಳಿ, ಒಂದು ರಾಷ್ಟ್ರಪತಿಯೇ ಇವ್ರನ್ನೆಲ್ಲ ನೇಮಕ ಮಾಡ್ತಾರೆ, ಅವರಿಗೆ ಅಧಿಕಾರ ಇದೆ. ಅವರು ಆ ಪದದಿಂದ ಯಾವುದೇ ಒಂದು ತನಿಖೆಯಲ್ಲಿ, ನ್ಯಾಯಾಂಗ ತನಿಖೆಯಲ್ಲಿ ವಿಶೇಷವಾಗಿ ಅವರೇನು ಅಕ್ರಮ ಸಾಬೀತಾದ್ರೆ ಅಲ್ಲಿ ಏನಾಗುತ್ತೆ, ತೆಗೆದುಹಾಕಲಿಕ್ಕೆ ಅವಕಾಶವನ್ನು ನಾವಿಲ್ಲಿ ಕಾಣ್ತೀವಿ. ಅದೇ ರೀತಿ ವಿಶೇಷವಾಗಿ ಮುಂದಿನ ಏನಪ್ಪಾ ಅಂತಂದ್ರೆ ಇವರು UPSC ಕಾರ್ಯಗಳು, ವಾಟ್ ಇಸ್ ದ ಫಂಕ್ಷನ್ಸ್ ಅಂಡ್ ಪವರ್ಸ್ ಆಫ್ UPSC ಅಕಾರ್ಡಿಂಗ್ ಟು ಆರ್ಟಿಕಲ್ 320 in the Constitution of India. We can see 6 or more very important functions. You should note down very seriously. ಅಂದ್ರೆ one by one ಅರ್ಥ ಮಾಡ್ಕೊಳ್ಳಿ. ಅಖಿಲ ಭಾರತ ಸೇವೆ ಮತ್ತು ಕೇಂದ್ರ ಸೇವೆಗೆ ಆಯೋಗದ ಪರೀಕ್ಷೆ ನಡೆಸುವುದು. ಇಲ್ಲಿ ಅಖಿಲ ಭಾರತ ಸೇವೆ ಮತ್ತು ಕೇಂದ್ರ ಸೇವೆ ಇಡೀ ದೇಶಾದ್ಯಂತ ಖಾಲಿ ಇರ್ತಕ್ಕಂಥ ಎಲ್ಲಾ ಇಲಾಖೆಗಳಿಗೆ, ವಿವಿಧ ಇಲಾಖೆಗಳಿಗೆ ಉನ್ನತ ದರ್ಜೆಯ ಶ್ರೇಣಿಗಳಿಂದ ಕೆಳ ದರ್ಜೆಯವರ ಶ್ರೇಣಿವರೆಗೂ ಕೂಡ ಆಲ್ ಇಂಡಿಯಾ ಬೇಸಿಸ್ ಮೇಲೆ ಇಡೀ ಭಾರತಾದ್ಯಂತ ವೇಳಾಪಟ್ಟಿಯನ್ನು ಪ್ರಕಟಿಸಿ, ವಿದ್ಯಾರ್ಹತೆಯನ್ನು ನಿಗದಿಪಡಿಸಿ, ಅವರ ವಯಸ್ಸಿನ ಒಂದು ಕನಿಷ್ಠ ಮಿತಿಯನ್ನು ವಿಧಿಸಿ ಅಧಿಸೂಚನೆ ಹೊಡಿಸ್ತಕ್ಕಂಥದ್ದು, ಪರೀಕ್ಷೆಗಳನ್ನ ನಡೆಸ್ತಕ್ಕಂಥದ್ದು, ಆಯ್ಕೆ ಪಟ್ಟಿಯನ್ನ ನಿಗದಿಪಡಿಸ್ತಕ್ಕಂಥದ್ದು. ಅದೇ ರೀತಿ ಸರ್ವರಿಗೂ ಸಮಬಾಳು ಎಂಬ ಕಲ್ಪನೆಯಲ್ಲಿ ಎಲ್ಲರಿಗೂ ಕೂಡ ಸಮಾನವಾಗಿರ್ತಕ್ಕಂಥ ಮೀಸಲಾತಿಯನ್ನು ತರ್ತಕ್ಕಂಥದ್ದು, ಸಂವಿಧಾನದ ಆಶಯವನ್ನು ಈಡೇರಿಸ್ತಕ್ಕಂಥದ್ದು, ಮಹಿಳೆಯರಿಗೆ ರಿಸರ್ವೇಶನ್ ನಿಗದಿಪಡಿಸ್ತದೆ, ಎಲ್ಲ ಆಧಾರದ ಮೇಲೆ ಪರೀಕ್ಷೆಯನ್ನು ನಡೆಸ್ತಕ್ಕಂಥ ಹೊಣೆಗಾರಿಕೆ ಯಾರಿಗಿದೆ ವಿದ್ಯಾರ್ಥಿಗಳೇ? UPSC ಇದೆ. ವೆರಿ ಗುಡ್. ಅದೇ ರೀತಿ ಎರಡನೇದು ಯಾವ್ದಪ್ಪ ಅಂದ್ರೆ ವಿವಿಧ ರಾಜ್ಯಗಳಿಗೆ ಜಂಟಿ ನೇಮಕಾತಿ ಕಾರ್ಯವನ್ನು ಮಾಡುವುದು. ಸೊ ಇಂಡಿಯಾ ಇಸ್ ಆಲ್ರೆಡಿ knowing that India is a federal type of structure. So sometime if any in emergency conditions, it's also a power to jointly making recruitment versus
ಪ್ರೊಸೆಸ್ ಫಾರ್ 2 or more states. ಇದನ್ನ ಅರ್ಥ ಮಾಡ್ಕೊಳ್ಳಿ. ವಿವಿಧ ರಾಜ್ಯಗಳಿಗೆ ಯಾವುದೇ ಒಂದು ರಾಷ್ಟ್ರಪತಿ ಶಾಸನ ಅಥವಾ ಯಾವುದೇ ಒಂದು ಅಲ್ಲಿ ಚುನಾಯಿತ ಸರ್ಕಾರ ಇಲ್ಲ ಅಥವಾ ಮುಖ್ಯಮಂತ್ರಿಗಳಿಲ್ಲ ಅನ್ನೋ ಸಂದರ್ಭದಲ್ಲಿ ಅಲ್ಲಿನ ರಾಜ್ಯಪಾಲರ ಕೋರಿಕೆಯ ಮೇರೆಗೆ ರಾಷ್ಟ್ರಪತಿ ಅನುಮೋದನೆ ನೀಡಿದ ನಂತರ ಇವರಿಗೆ ಜಂಟಿ ನೇಮಕಾತಿ ನಡೆಸತಕ್ಕಂಥ ಅಧಿಕಾರ ಇದೆ ವಿದ್ಯಾರ್ಥಿಗಳೇ. ಅದೇ ರೀತಿ ವಿವಿಧ ಹುದ್ದೆಗಳಿಗೆ ಸಂದರ್ಶನದ ಮೂಲಕ ಆಯ್ಕೆ ಮಾಡ್ತಕ್ಕಂಥದ್ದು. ಇಟ್ ನಾಟ್ ಓನ್ಲಿ ಕಂಡಕ್ಟ್ ದ ಓಪನ್ ಎಕ್ಸಾಮಿನೇಷನ್ಸ್, ರಿಟರ್ನ್ ಎಕ್ಸಾಮ್, ಇಟ್ಸ್ ಆಲ್ಸೋ ಕಂಡಕ್ಟ್ ಇಂಟರ್ವ್ಯೂ ಫಾರ್ ಸಮ್ ಹೈಯರ್ ಪೋಸ್ಟ್. ನಾವು ಮೊದಲೇ ಅರ್ಥ ಮಾಡ್ಕೊಂಡಿದೀವಿ, IAS IPS ಮತ್ತು ವಿಶೇಷವಾಗಿ ಕೇಂದ್ರ ಕೆಲವೊಂದು ಹುದ್ದೆಗಳಿಗೆ ಇಲ್ಲಿ ಸಂದರ್ಶನವನ್ನು ನಡೆಸ್ತಾರೆ. ಸಂದರ್ಶನ ಯಾಕಪ್ಪ ಅಂತಂದ್ರೆ ಇಲ್ಲಿ ಒಂದು ಆ ಉನ್ನತ ಹುದ್ದೆಯಲ್ಲಿ ನಾವು ಡ್ಯೂಟಿಯನ್ನ ನಿಭಾಯಿಸತಕ್ಕಂಥ ಸಂದರ್ಭದಲ್ಲಿ ಎನಿ ಆಫೀಸರ್ಸ್ ಇನ್ ಹೈಯರ್ ಪೋಸ್ಟ್ will be discharged their duty, they must have mentally and physically strong, ಭೌತಿಕವಾಗಿ ಮತ್ತು ಮಾನಸಿಕವಾಗಿ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳಾಗಿರುತ್ತೆ. ಹಾಗಾಗಿ ಇಲ್ಲಿ ಕೇವಲ ನಾವು ಲಿಖಿತವಾಗಿ ಏನೋ ಯಾರೋ ಒಬ್ಬ ಫಿಸಿಕಲಿ ಚಾಲೆಂಜ್ ವಿದ್ಯಾರ್ಥಿಗೂ ಬರೆದಾಗ ಅವರೆಲ್ಲರೂ ಕೂಡ ಪೊಲೀಸ್ ಆಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಇರೋದಿಲ್ಲ. ಯಾಕೆ ಅಂತಂದ್ರೆ ಅವರು ಮಾನಸಿಕವಾಗಿ ಬ್ರಿಲಿಯಂಟ್ ಇರ್ತಾರೆ. ಆದ್ರೆ ಈ ಪೊಲೀಸ್ ಅಥವಾ ಮಿಲಿಟರಿಯಲ್ಲಿ ಕಾರ್ಯ ಮಾಡಬೇಕು ಅಂದ್ರೆ ಅವರು ಭೌತಿಕವಾಗಿ ಚೆನ್ನಾಗಿ, ಅಂತ ಸಂದರ್ಭದಲ್ಲಿ ಇದು ಕೇವಲ ಆ ಸಂದರ್ಶನ ಮುಖಾಂತರ ಗೊತ್ತಾಗುತ್ತೆ ಆ ವ್ಯಕ್ತಿಯ ನಿಜ ಗುಣ ಏನು, ಅವರ ಕ್ವಾಲಿಟಿ ಏನು. ಸೊ ಇಂಟರ್ವ್ಯೂ ಯು ಟೆಲ್ಸ್ ಟು ಚೆಕಿಂಗ್ ದ ಕ್ವಾಲಿಟಿ ಆಫೀಸರ್ಸ್ ಕ್ವಾಲಿಟಿ ಅಂತ ಕರೀತಾರೆ, OLQ ಅಂತ. ಆ ಒಂದು ಆಫೀಸರ್ಸ್ ಗುಣಗಳು, ನಿರ್ಧಾರ ತೆಗೆದುಕೊಳ್ತಕ್ಕಂಥ ನಿಸ್ವಾರ್ಥತೆಯನ್ನು ಕಂಡಿರ್ತಕ್ಕಂಥ ಧೈರ್ಯಶಾಲಿ ಗುಣ ಇದೆ. ಇವನ್ನೆಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ ಸಂದರ್ಶನ ಅನ್ನೋದು ಬಹಳ ಹೆಲ್ಪಾಗುತ್ತೆ. ಹಾಗಾಗಿ ಸಂದರ್ಶನದ ಮೂಲಕನೂ ಕೂಡ ಇಲ್ಲಿ ಕೆಲವೊಂದು ಹುದ್ದೆ, ಉನ್ನತ ಹುದ್ದೆಗಳು ಆಯ್ಕೆ ಮಾಡ್ತಕ್ಕಂಥ ನಾವಿಲ್ಲಿ ಕಾಣಬಹುದು ವಿದ್ಯಾರ್ಥಿಗಳೇ. ಅದೇ ರೀತಿ ಇಟ್ ಈಸ್ ಆಲ್ಸೋ ಫ್ರೇಮಿಂಗ್ ಆರ್ ಮೇಕಿಂಗ್ ರಿಕ್ರೂಟ್ಮೆಂಟ್ ರೂಲ್ಸ್ ಫಾರ್ ವೇರಿಯಸ್ ಎಕ್ಸಾಮಿನೇಷನ್. ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ನೇಮಕಾತಿ ನಿಯಮಗಳನ್ನು ರೂಪಿಸ್ತಕ್ಕಂಥದ್ದು. ಯಾವ ಒಂದು ಇಲಾಖೆಗೆ ಯಾವ ರೀತಿ ಒಂದು ನಿಯಮಗಳನ್ನು ಇರಬೇಕು, ಎಷ್ಟು ವರ್ಷಕ್ಕೆ ಈ ಒಂದು ಇಲಾಖೆಯಲ್ಲಿ ನೌಕರಿಯನ್ನ ಕೊಡಬೇಕು. ಉದಾಹರಣೆ, ಪೊಲೀಸ್ ಅಥವಾ ಸೇನೆಗೆ ಹೋಗ್ಬೇಕು ಅಂತಂದ್ರೆ ಒಬ್ಬ ಕಾನ್ಸ್ಟೇಬಲ್ 25 ವರ್ಷ ಮಾತ್ರ, 21 ವರ್ಷ ಇರುತ್ತೆ. ಅದು ಮಿಲಿಟರಿ ಹೋಗ್ಬೇಕು ಅಂದ್ರೆ 23 ವರ್ಷ, ಅದ್ರ ಮೇಲೂ ಕೂಡ ಅವಕಾಶ ಕೊಡಿ. ಯಾಕೆ ಅಂತಂದ್ರೆ ಇವರೆಲ್ಲ ಗ್ರೌಂಡ್ ರಿಯಾಲಿಟಿ ಬಗ್ಗೆ ಚೆಕ್ ಮಾಡುತ್ತೆ. ಒಬ್ಬ ಸಾಮರ್ಥ್ಯ ಏನು, ಸೊ ಆ ವ್ಯಕ್ತಿ ಯಾವ ಒಂದು ಏಜಿಗೆ ಸೇರಿದ ಡಿಪಾರ್ಟ್ಮೆಂಟ್ ಅಲ್ಲಿ ಕಾರ್ಯವನ್ನ ಕರ್ತವ್ಯ ನಿರ್ವಹಿಸಲಿಕ್ಕೆ ಸಾಧ್ಯ ಅನ್ನೋದನ್ನ ಇವರು ಆ ನಿಯಮಗಳನ್ನ ರೂಪಿಸಿ ಸರ್ಕಾರ ಕಳಿಸ್ಬೇಕು, ಅನುಮೋದನೆ ಪಡಿತಕ್ಕಂಥ ಬಹಳ ಮುಖ್ಯ ಆಗುತ್ತೆ ವಿದ್ಯಾರ್ಥಿಗಳು. ಅದೇ ರೀತಿ ನೇಮಕಾತಿ, ಬಡ್ತಿ, ವರ್ಗಾವಣೆ, ಶಿಸ್ತು ಕ್ರಮ ಸರ್ಕಾರಕ್ಕೆ ಸಲಹೆ ನೀಡತಕ್ಕಂಥದ್ದು. ಇಟ್ ಈಸ್ ಆಲ್ಸೋ ಅಡ್ವೈಸ್ ಆರ್ ಗಿವ್ ಗೈಡ್ಲೈನ್ಸ್ ಟು ದ ಗವರ್ಮೆಂಟ್ ಅಬೌಟ್ ರಿಕ್ರೂಟ್ಮೆಂಟ್, promotion, increment, transfer and disciplinary action against the government employees to the central government. So ಇದು ಅರ್ಥ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಇದು ಕೇವಲ ಇಷ್ಟಲ್ಲ, ಇದು ಶಿಸ್ತು ಕ್ರಮದ ಬಗ್ಗೆ, ವರ್ಗಾವಣೆಯ ಬಗ್ಗೆ, ನಿಯೋಜನೆ ಬಗ್ಗೆ ಒಂದು ನಿಯಮಗಳನ್ನ ರೂಪಿಸಿ ಸರ್ಕಾರಕ್ಕೆ ಸಲಹೆ ನೀಡತಕ್ಕಂಥ ಒಂದು ಅಧಿಕಾರವು ಕೂಡ ಇದಕ್ಕಿದೆ ಅಂತ ನಾವಿಲ್ಲಿ ಅರ್ಥ ಮಾಡ್ಕೊಬೇಕಾಗುತ್ತೆ. ಅದೇ ರೀತಿ ಈ ಒಂದು ಆಯೋಗಕ್ಕೆ ಸಂಸತ್ತಿನ ಕಾಯ್ದೆಯಂತೆ ಹೆಚ್ಚುವರಿ ಕಾರ್ಯವನ್ನು ಕೆಲವೊಂದು ಸಂದರ್ಭದಲ್ಲಿ ಮಾಡಬಹುದು. ಉದಾಹರಣೆಗೆ ಇಡೀ ಭಾರತ ಏಕೀಕೃತ ಒಂದು ವ್ಯವಸ್ಥೆ ಅಥವಾ ಕೇಂದ್ರ ಸರ್ಕಾರದ ಅಡಿಯಲ್ಲಿ ನಡೀತಿದೆ ಅಂತ ಸಂದರ್ಭದಲ್ಲಿ, ಅಥವಾ ಎಮರ್ಜೆನ್ಸಿ ಏನು ಲಾಗು ಆಗುತ್ತೆ ಅಥವಾ ಎಮರ್ಜೆನ್ಸಿ ತುರ್ತು ಪರಿಸ್ಥಿತಿ ಘೋಷಣೆ ಆದ ಸಂದರ್ಭದಲ್ಲಿ ಸಂಸತ್ತಿನ ಯಾವ್ದಾದ್ರು ಒಂದು ಕಾಯ್ದೆ ತಂದ್ಬಿಟ್ಟು ಕೇಂದ್ರ ಸರ್ಕಾರ ವಹಿಸಿದಾಗ ಯಾವುದೇ ಒಂದು ಇಲಾಖೆಯಲ್ಲಿ ಖಾಲಿ ಇರಂಗಿಲ್ಲ. ಯಾಕೆಂದ್ರೆ ಸರ್ಕಾರ ಅಂತ ಮೊದಲೇ ಹೇಳಿದೆ, ಇದು ಒಂದು ಆಡಳಿತ ಯಂತ್ರ, ಮಿಷನರಿ ಇದೆ. ಯಾವುದೇ ಒಂದು ಅಂಗ ಫೇಲ್ ಆಯ್ತು ಅಂತಂದ್ರೆ ಇಡೀ ಹಸ್ತವ್ಯವಸ್ಥೆ ಅರಾಜಕತೆ ಸೃಷ್ಟಿಯಾಗುತ್ತೆ. ಹಾಗಾಗಿ ಅಲ್ಲಿ ಒಂದು ಸರಳವಾಗಿ ಚಂದ್ರಿಕ ನಾಮ್ ಗಾಡಿ ಅಂತ ಹೇಳ್ತೀವಿ, ಆಡಳಿತ ಯಂತ್ರ ಅನ್ನೋದು ಓಡ್ತಾ ಇರಬೇಕು, ದೇಶ ಅಭಿವೃದ್ಧಿ ಆಗಬೇಕು. ಹಾಗಾಗಿ ಆ ಒಂದು ವ್ಯವಸ್ಥೆಯಲ್ಲಿ ಇಟ್ಸ್ ಆಲ್ಸೋ ಪರ್ಫಾರ್ಮ್ ದ ಡ್ಯೂಟೀಸ್ ವಿಚ್ ಈಸ್ ಗಿವನ್ ಬೈ ದ ಪಾರ್ಲಿಮೆಂಟ್ ಅಪ್ರೂವಲ್. ಇಫ್ ಪಾರ್ಲಿಮೆಂಟ್ ಮೇಡ್ ಎನಿ ಲಾಸ್ to give an additional job to UPSC, then this will execute without any illegal activities. This must we should be understand. So next one, ರಾಷ್ಟ್ರಪತಿಗೆ ವಾರ್ಷಿಕ ವರದಿಯನ್ನು ಸಲ್ಲಿಸತಕ್ಕಂಥದ್ದು. ಇಟ್ಸ್ ಆಲ್ಸೋ ಸಬ್ಮಿಟ್ ದ ಆನ್ಯುಯಲ್ ರಿಪೋರ್ಟ್ ಟು ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಯಾಕಂದ್ರೆ ಪ್ರೆಸಿಡೆಂಟ್ ಇಸ್ ದ ಸುಪೀರಿಯರ್. We know already known that is the constitution led. These are the constitution institutions. So President of India are power to ask any report, any doubts, any reports from this institution. So ವಾರ್ಷಿಕವಾಗಿ ಇವರು ಆ ಒಂದು ವರ್ಷದಲ್ಲಿ ಎಷ್ಟು ನೇಮಕಾತಿಯಾಗಿದೆ, ಯಾವೆಲ್ಲ ಇಲಾಖೆಗಳಲ್ಲಿ ಹುದ್ದೆಗಳು ಖಾಲಿ ಇದಾವೆ, ಈ ನಾವು ಕಾರ್ಯವೈಖರಿಯನ್ನು, ಕಾರ್ಯಪಟ್ಟಿಯನ್ನು ಸಮಗ್ರವಾಗಿ ರಾಷ್ಟ್ರಪತಿಗೆ ವಾರ್ಷಿಕ ವರದಿಯನ್ನು ಸಲ್ಲಿಸಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಅದೇ ರೀತಿ ರಾಷ್ಟ್ರಪತಿಯವರ ಆದೇಶದಂತೆ ರಾಜ್ಯ ಸರ್ಕಾರ ಸೇವೆಗಳನ್ನು ಸಲ್ಲಿಸುವುದು. ಉದಾಹರಣೆಗೆ ಯಾವುದೇ ಒಂದು ರಾಜ್ಯಗಳಲ್ಲಿ ರಾಷ್ಟ್ರಪತಿ ಆಡಳಿತ ಏರಿದೆ. ಉದಾಹರಣೆ ಇವತ್ತು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಜಮ್ಮು ಕಾಶ್ಮೀರದಲ್ಲಿ ಇವತ್ತು ಕೇಂದ್ರ ಸರ್ಕಾರ ಅಧೀನದಲ್ಲಿದೆ. ಸೊ ಅಲ್ಲಿ ಕೂಡ ಯಾವುದೊಂದು ಚುನಾಯಿತ ಸರ್ಕಾರ ಇಲ್ಲ. ಹಾಗಾಗಿ ರಾಷ್ಟ್ರಪತಿಯವರು ಯಾವುದೇ ಒಂದು ಮಂತ್ರಿಮಂಡಲ, ವಿಶೇಷವಾಗಿ ಪ್ರಧಾನಮಂತ್ರಿ ಮಂತ್ರಿಮಂಡಲ ಶಿಫಾರಸ್ಸಿನ ಮೇರೆಗೆ, ಆಫ್ಟರ್ ದ ರೆಕಮೆಂಡೇಶನ್ ಆಫ್ ಪ್ರೈಮ್ ಮಿನಿಸ್ಟರ್ ಅಂಡ್ ಕ್ಯಾಬಿನೆಟ್, ಸೊ ದೆನ್ ಓನ್ಲಿ ಪ್ರೆಸಿಡೆಂಟ್ ಕ್ಯಾನ್ ಗಿವ್ ಅಡ್ವೈಸ್
or give instruction to appoint some higher positions officers and or additional employees to that kind of ಪ್ರೆಸಿಡೆಂಟ್ ರೂಲ್ ಸ್ಟೇಟ್. ಇದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಬೇಕು. ಸೊ ಇದು ಓಕೆ, ಇದಿಷ್ಟು UPSC ಯ ರಚನೆ, ಕಾರ್ಯಗಳು, ಅದರ ಅಧಿಕಾರ ಏನು, ಅದೇ ರೀತಿಯ ಸದಸ್ಯರು ಯಾವ ರೀತಿ ನೇಮಕ ಆಗ್ತಾರೆ, ಅವರ ವೇತನ ಏನು, ಇದಿಷ್ಟು ಅರ್ಥ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಎಷ್ಟು 1 ಮಾರ್ಕ್ಸಿಗೆ ಬರುತ್ತೆ, ಅದೇ ರೀತಿ 2 ಮಾರ್ಕ್ಸಿಗೆ ಬರ್ಬೋದು, ಅದೇ ರೀತಿ ಸಮಗ್ರವಾಗಿ ಟಿಪ್ಪಣಿ ಬರಲಿಂದಾಗ ಇದು 5 ಮಾರ್ಕ್ಸಿಗೆ ಬರ್ತಕ್ಕಂಥ ವಿದ್ಯಾರ್ಥಿಗಳೇ. ಸೊ ದಿಸ್ ಫಿನಿಶ್. ಓಕೆ, ಆಫ್ಟರ್ ದಟ್ ವಿ ಆರ್ ಗೋಯಿಂಗ್ ಫಾರ್ ನೆಕ್ಸ್ಟ್ ರಾಜ್ಯ ಲೋಕ ಸೇವಾ ಆಯೋಗ, ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಕರೀತಾರೆ. ನಮ್ಮ ಸಂವಿಧಾನ ರಚನೆಯಲ್ಲಿ ಯಾವ ರೀತಿ ಕೇಂದ್ರ ಸೇವೆ, ಕೇಂದ್ರ ಸರ್ಕಾರ ಆಡಳಿತಕ್ಕೆ ಒಂದು ಸ್ವತಂತ್ರವಾಗಿರ್ತಕ್ಕಂಥ ಪಾರದರ್ಶಕ ಸಂಸ್ಥೆ ಇದೆ, ಅಷ್ಟೇ ರೀತಿಯಲ್ಲಿ ನಮ್ಮ ಭಾರತ ಒಕ್ಕೂಟ ಆಗಿರೋದ್ರಿಂದ ನಮ್ಗೆಲ್ಲ ಗೊತ್ತಿದೆ, ನಮ್ಮ ದೇಶದಲ್ಲಿ ಹಳ್ಳಿ ಉದ್ಧಾರ ಆದ್ರೆ ಜಿಲ್ಲೆ ಉದ್ಧಾರ ಆಗುತ್ತೆ, ಜಿಲ್ಲೆ ಉದ್ಧಾರ ಆದ್ರೆ ರಾಜ್ಯ ಉದ್ಧಾರ, ರಾಜ್ಯಗಳ ಅಭಿವೃದ್ಧಿ ಅಂದ್ರೆ ದೇಶ ಅಭಿವೃದ್ಧಿ, ದೇಶ ಅಭಿವೃದ್ಧಿ ಆದ್ರೆ ರಾಷ್ಟ್ರ ನಿರ್ಮಾಣ ಆಗುತ್ತೆ ವಿದ್ಯಾರ್ಥಿ. ಹಾಗಾಗಿ ಇಲ್ಲಿ ರಾಜ್ಯಗಳು ಕೂಡ ಒಂದು ಬಲಿಷ್ಠ ಒಂದು ಸೈನಿಕರ ತರ ಕೆಲಸ ಮಾಡ್ತಕ್ಕಂಥ, ನಿಸ್ವಾರ್ಥವಾಗಿ ಉತ್ಸಾಹದಿಂದ ಕೆಲಸ ಮಾಡ್ತಕ್ಕಂಥ ನೌಕರ ವರ್ಗ ಬೇಕು ಅಂದ್ಬಿಟ್ಟು ಪಬ್ಲಿಕ್ ಸರ್ವಿಸ್, ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ನ ಅವಕಾಶ ಕೊಟ್ಟಿದ್ದಾರೆ ವಿಧಿ 315 ರಿಂದ 323ರವರೆಗೆ. ಅದರ ಪ್ರಕಾರ ಅವರ್ ಸ್ಟೇಟ್ ಇನ್ ಕರ್ನಾಟಕ ಆಲ್ಸೋ ವಿ ಕ್ಯಾನ್ ಸಿ KPSC, ದಿಸ್ ಹೆಡ್ ಕ್ವಾರ್ಟರ್ ಈಸ್ ಇನ್ ಬೆಂಗಳೂರು. KPSC ಎಂಬ ಕಚೇರಿಯು ಬೆಂಗಳೂರಿನಲ್ಲಿದ್ದು ಇದರ ಕೆಲಸವು ಏನಪ್ಪಾ ಅಂತಂದ್ರೆ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟ ಸುಮಾರು 6.25 ಕೋಟಿ ಜನಸಂಖ್ಯೆಯ ಸಮಸ್ತ ಆಗುಹೋಗುಗಳನ್ನ ರಕ್ಷಣೆ ನೋಡ್ಕೊಳ್ತಕ್ಕಂಥದ್ದು, ನಮ್ಮ ರಾಜ್ಯದ ಗಡಿ ನೆಲವನ್ನ ರಕ್ಷಣೆ ಮಾಡಲಿಕ್ಕೆ, ಕೇಂದ್ರ ಸರ್ಕಾರ ಆಶೆಯನ್ನ ಈಡೇರಿಸಿ ಕೆಲಸ ಮಾಡಲಿಕ್ಕೆ ಸುಮಾರು ಸಾವಿರಾರು ನೌಕರನ್ನ, ದಕ್ಷ ಅಧಿಕಾರಿಗಳನ್ನ, ನೌಕರನ್ನ ನೇಮಕ ಮಾಡಲಿಕ್ಕೆ ಸಂವಿಧಾನಿಕ ಸ್ವತಂತ್ರ ಸಂಸ್ಥೆ ಏನಂತ ಕರೀತಪ್ಪ ಅಂತಂದ್ರೆ ಕರ್ನಾಟಕ ಲೋಕ ಸೇವಾ ಆಯೋಗ. ಅದೇ ರೀತಿ ಪ್ರತಿಯೊಂದು ರಾಜ್ಯಗಳಲ್ಲಿಯೂ ಕೂಡ ಲೋಕ ಸೇವಾ ಆಯೋಗ ಇರುತ್ತೆ. ಉದಾಹರಣೆ ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರ ಲೋಕ ಸೇವಾ ಆಯೋಗ ಅಂತ MPSC ಅಂತ ಕರಿತೀವಿ, ಒಡಿಸ್ಸಾದಲ್ಲಿ OPSC, ಒಡಿಶಾ ಪಬ್ಲಿಕ್ ಸರ್ವಿಸ್ ಅಂತ ಕರಿತೀವಿ, ವೆಸ್ಟ್ ಬೆಂಗಾಲ್ ಅಲ್ಲಿ WPSC ಅಂತ ಕರಿತೀವಿ ವಿದ್ಯಾರ್ಥಿಗಳು, ವೆಸ್ಟ್ ಬೆಂಗಾಲ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಕರಿತೀವಿ. ಹಾಗಾಗಿ ಇಲ್ಲಿ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಒಂದು ಏನು ಅಂತ ಕೇಳಿದಾಗ ನೀವು ಬಹಳ ಸರಳವಾಗಿ ಎಕ್ಸಾಮ್ ಅಲ್ಲಿ ಬರೀತಕ್ಕಂಥದ್ದಾಗಬೇಕಿದೆ. ಏನಪ್ಪಾ ಅಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ನೌಕರರನ್ನು ನೇಮಕಾತಿ ಮಾಡಿಕೊಳ್ಳಲು ಇರುವ ಸ್ವತಂತ್ರ ಮತ್ತು ಸಂವಿಧಾನಿಕ ಸಂಸ್ಥೆಯೇ KPSC ಅಂತ ಬರೆದಂತ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ತಮಗೆ 2 ಮಾರ್ಕ್ಸ್ ಕಟ್ಟಿಟ್ಟಾಗುತ್ತೆ ವಿದ್ಯಾರ್ಥಿಗಳೇ. ಅದೇ ರೀತಿ ಇದು KPSC ಇಂದ ಏನಪ್ಪಾ ಅಂತಂದ್ರೆ ದ ರಿಕ್ರೂಟ್ಮೆಂಟ್ ಬಾಡಿ ಆರ್ ದ ಕಾನ್ಸ್ಟಿಟ್ಯೂಷನಲ್ ಇಂಡಿಪೆಂಡೆಂಟ್ ಬಾಡಿ ವಿಚ್ ಈಸ್ recruiting or selection on the merit basis for public servants in Karnataka is called KPSC ಅಂತ ಕರೆಯಬಹುದು ವಿದ್ಯಾರ್ಥಿಗಳೇ. ಅದೇ ರೀತಿ ಇದು ಕೂಡ ತನ್ನದೇ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ಆಯೋಗದ ಮುಖ್ಯಸ್ಥರು ಮತ್ತು ಸದಸ್ಯರು ಈ ಆಯೋಗದಲ್ಲಿ ಹೊಂದಿರ್ತಾರೆ. ಅವರನ್ನು ನಾವು ಚೇರ್ಮನ್ ಅಂತ ಕರಿತೀವಿ. ಕರ್ನಾಟಕದಲ್ಲಿ ಪ್ರಸ್ತುತ 13 ಜನ ಸದಸ್ಯರಿದ್ದಾರೆ. KPSC ಎಷ್ಟು ಜನ ಇದ್ದಾರೆ, ಒಬ್ಬರು ಚೇರ್ಮನ್, 13 ಜನ ಸದಸ್ಯರಿದ್ದಾರೆ. ಇದರ ಚೇರ್ಮನ್ ಯಾರಪ್ಪ ಅಂತಂದ್ರೆ ಶ್ರೀ ಷಡಕ್ಷರಿ ಸ್ವಾಮಿ. ಶ್ರೀ ಷಡಕ್ಷರಿ ಸ್ವಾಮಿ ಇಸ್ ದ ಪ್ರೆಸೆಂಟ್ ಚೇರ್ಮನ್ ಆಫ್ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್. ನೆನ್ಪಿಟ್ಕೊಳ್ಳಿ, KPSC ಅಧ್ಯಕ್ಷರು ಯಾರು ಅಂತ ಕೇಳಿದಾಗ ಶ್ರೀ ಷಡಕ್ಷರಿ ಸ್ವಾಮಿ. ಅದೇ ರೀತಿ ಇಲ್ಲಿ ಚೇರ್ಮನ್ ಆಫ್ UPSC ಯಾರು ಅಂತ ಕೇಳಿದಾಗ ಡಾಕ್ಟರ್ PK ಜೋಶಿ ಅಂತ ನೆನ್ಪಿಟ್ಕೊಳ್ಳಿ. ಎಕ್ಸಾಮ್ ಅಲ್ಲಿ ಕೇಳ್ತಕ್ಕಂತ ಚಾನ್ಸಸ್ ಇರುತ್ತೆ ವಿದ್ಯಾರ್ಥಿಗಳೇ. ಅದೇ ರೀತಿ ನಾವು ಇವರ ನೇಮಕ ಯಾರು ಮಾಡ್ತಾರೆ ಅಂತಂದ್ರೆ ಸೇಮ್ ಯಾವ ರೀತಿ ಅಲ್ಲಿ ಪ್ರಧಾನಮಂತ್ರಿ ಶಿಫಾರಸ್ಸಿನ ಮೇಲೆ ರಾಷ್ಟ್ರಪತಿ ನೇಮಕ ಮಾಡ್ತಾರೆ, ಅದೇ ರೀತಿ ಇಲ್ಲಿ CM ಆಫ್ ದ ಸ್ಟೇಟ್ ಅಂಡ್ ಇಸ್ ಕ್ಯಾಬಿನೆಟ್ will be recommended some names to the governor. Then ultimately governor of Karnataka will appointed these members and chairmen. ಅದೇ ರೀತಿ ಇವರುಗಳು ಕೂಡ ಅರ್ಧದಷ್ಟು ಸದಸ್ಯರಿರ್ತಾರೆ. ಇವರು ಕೂಡ ಆಡಳಿತ ಸೇವೆಯಲ್ಲಿ ಅನುಭವ ಹೊಂದಿರತಕ್ಕಂಥ, ನಿವೃತ್ತಿ ಹೊಂದಿದ ಪರಿಣಿತ ದಕ್ಷ ಅಧಿಕಾರಿಗಳನ್ನ ಇಲ್ಲಿ ಚೇರ್ಮನ್ ಅಥವಾ ಮೆಂಬರ್ಸ್ ಆಗಿ ನೇಮಕ ಆಗ್ತಾರೆ. ಅದೇ ರೀತಿ ಕೆಲವೊಂದು ಕ್ಷೇತ್ರಗಳಲ್ಲಿ ವಿಜ್ಞಾನ, ಸಾಹಿತ್ಯ, ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಇರ್ಬೋದು, ಕುಲಪತಿ, ಅವರುಗಳು ಕೂಡ ಅವರ ಒಂದು ಸೇವೆಯ ಸಾಧನೆಯನ್ನ ಗಮನಿಸಿ ರಾಜ್ಯಪಾಲರು ಅವ್ರನ್ನ ಇಲ್ಲಿ ನೇಮಕ ಮಾಡತಕ್ಕಂಥ ವ್ಯವಸ್ಥೆಯನ್ನ ಕಾಣಬಹುದು ವಿದ್ಯಾರ್ಥಿಗಳೇ. ಅದೇ ರೀತಿ ಮುಂದಿನ ಯಾವುದು ನೆಕ್ಸ್ಟ್ ಗೋ ಫಾರ್ ವಾಟ್ ಇಸ್ ದ ಟೆನ್ಯೂರ್ ಆಫ್ ದಿಸ್ ಮೆಂಬರ್ಸ್ ಅಂಡ್ ಚೇರ್ಮನ್ ಅಂತಂದಾಗ ಸೇಮ್ ಥಿಂಗ್, ದೇ ಹ್ಯಾವ್ ಆಲ್ಸೋ ಪರ್ಫಾರ್ಮ್ ದ ಡ್ಯೂಟೀಸ್ ಫಾರ್ 6 years only. Other or 62 years age of their retirement, attain to the age of 62 years ಅಂತಂದ್ರೆ 66 ವರ್ಷ ಅಥವಾ 62 ವರ್ಷ ವಯಸ್ಸಾಗೋರೆ. ಇಲ್ಲಿ 62 ವರ್ಷ ವಯಸ್ಸು ಅಂತಂದ್ರೆ 62 ವರ್ಷ ಅಪಾಯಿಂಟ್ ಆಗೋದಲ್ಲ. ಅಂದ್ರೆ ಅವರು ಈಗ ಉದಾಹರಣೆ 60 ವರ್ಷಕ್ಕೆ ಅಪಾಯಿಂಟ್ ಆದ್ರೆ ಕೇವಲ 2 ವರ್ಷ ಅಂದ್ರೆ 62 ವರ್ಷ ಮಾತ್ರ ಇರ್ತಾರೆ. ಸಂಪೂರ್ಣವಾಗಿ 6 ವರ್ಷ ಸಿಗ್ಬೇಕು ಅಂತಂದ್ರೆ ಅವರು ಹೆಚ್ಚು ಕಡಿಮೆ ಎಷ್ಟಿರ್ಬೇಕಾಗುತ್ತೆ, 6 ವರ್ಷ ಇರ್ಬೇಕು ಅಂತಂದ್ರೆ ಸುಮಾರು 56 ವರ್ಷ
ಅಪಾಯಿಂಟ್ ಆದ್ರೆ ಅವರು 6 ವರ್ಷ ಸಿಗುತ್ತೆ. ಇಲ್ಲಿ ಅದನ್ನ ನೆನ್ಪಿಡ್ಕೊಂಡು ಗೊಂದಲ ಇರಬಾರ್ದು. ಕೇಳಿದಾಗ 6 ವರ್ಷ ಅಥವಾ 62 ವರ್ಷ ವಯಸ್ಸಾಗುವರೆ ಅಂತ ಬಂದಾಗ ಇಲ್ಲಿ 1 ಮಾರ್ಕ್ಸ್ ಅಂತ ನೀವು ತಗೊಳ್ಳಿಕ್ಕೆ ಅವಕಾಶ ಇರುತ್ತೆ ವಿದ್ಯಾರ್ಥಿಗಳೇ. ಅದೇ ರೀತಿ ಇವರ ವೇತನ ಏನು? ಯಾಕೆಂತಂದ್ರೆ ಇವರೆಲ್ಲ ಕೆಲಸ ಮಾಡ್ಬೇಕು ಅಂತಂದ್ರೆ ಇವರು ಸಂತೋಷವಾಗಿ ಕೆಲಸ ಮಾಡ್ತಕ್ಕಂಥದ್ದು ಆಗ್ಬೇಕು. ಇಲ್ಲ ಅಂದ್ರೆ ಏನಾಗುತ್ತೆ, ಮನುಷ್ಯನ ಸಹಜ ಗುಣ. ಸೊ ಅವರು ಯಾವುದೇ ಒಂದು ಈ ಕೌಟಿಲ್ಯ ಹೇಳಿದ್ದಾನೆ, ಜನುಗುಡಿಗೆ ಕೈ ಹಾಕಿ ನೆಕ್ಕದೇ ಇರುವುದಿಲ್ಲ ಅಂತ. ಇಲ್ಲಿ ಭ್ರಷ್ಟಾಚಾರ ಗೆಡೆ ಆಗ್ತಕ್ಕಂಥದ್ದು ಇರಬಾರ್ದು. ಹಾಗಾಗಿ ಇವುಗಳು ಎಲ್ಲದೂ ಇರಬೇಕು. ನೀವು ಭತ್ಯೆಗಳನ್ನ, ವಿಶಿಷ್ಟ ಸರ್ಕಾರಿ ಆವಾಸಗಳನ್ನ ಕೊಡ್ತಕ್ಕಂಥ, ಉತ್ತಮ ವೇತನ ಕೊಡ್ತಕ್ಕಂಥದ್ದು ನಮ್ಮ ಸರ್ಕಾರ ಮಾಡುತ್ತೆ. ಇವರ ವೇತನವನ್ನ the legislature of the state will be decide what is the salary of these members and chairmen. ಹಾಗಾಗಿ ಇವುಗಳು ಕೂಡ ಸಾಮಾನ್ಯವಾಗಿ ನಮ್ಮ ರಾಜ್ಯ ಸೇವೆಯ ಅತ್ಯುನ್ನತ ಅಧಿಕಾರಿಗಳು ಪಡಿತಕ್ಕಂಥ ವೇತನವನ್ನು ಇವುಗಳಿಗೆ ಕೂಡ ಕೊಡ್ತಾರೆ ವಿದ್ಯಾರ್ಥಿಗಳೇ, ನೆನಪಿಟ್ಕೊಳ್ಳಿ. ಅದೇ ರೀತಿ ಇವರಿಗೂ ಕೂಡ ಕೆಲವೊಂದು ನಿರ್ಬಂಧ ಆಗಿರುತ್ತೆ. ಇವುಗಳು ಕೂಡ ನಿವೃತ್ತಿಯ ನಂತರ ಯಾವುದೇ ಒಂದು ರಾಜ್ಯ ಸೇವೆ ಅಥವಾ ಕೇಂದ್ರ ಸರ್ಕಾರದ ಹುದ್ದೆಯನ್ನು ಪಡೆಯುವ ಹಾಗಿಲ್ಲ. ಆದ್ರೆ ಅನ್ಯಥಾ ಇವುಗಳು UPSC ಅಧ್ಯಕ್ಷರಾಗಬಹುದು ಅಥವಾ KPSC ಅಧ್ಯಕ್ಷರಾಗಲಿಕ್ಕೆ ಅವಕಾಶ ಇದೆ. ಅದು ಅವರಿಗೆ ಈ ಸಂಬಂಧಪಟ್ಟ 65 ವರ್ಷ ಅಥವಾ 67 ವರ್ಷ ಒಳಗೆ ಇದ್ರೆ ಮಾತ್ರ. ಅದ್ರ ಮೇಲೆ ಹೋದ್ರೆ ಅವರಿಗೆ ಅವಕಾಶ ಇಲ್ಲ ಸಂವಿಧಾನ ಪ್ರಕಾರ, ನೆನಪಿಟ್ಕೊಳ್ಳಿ. ಅದೇ ರೀತಿ ಇವರು ಕೂಡ ಪದಚ್ಯುತಿ ಮಾಡ್ತಕ್ಕಂಥ ಅವಕಾಶವನ್ನು ಸಂವಿಧಾನದಲ್ಲಿ ಉಲ್ಲೇಖಿಸಿದ್ದಾರೆ. ಒಂದು ವೇಳೆ ಇವರು ಕೂಡ ಈ ಭ್ರಷ್ಟಾಚಾರವನ್ನು ಎಸತಕ್ಕಂಥದ್ದು, ಪಕ್ಷಪಾತ ಮಾಡ್ತಕ್ಕಂಥದ್ದು, ಜಾತಿಯ ಆಧಾರದ ಮೇಲೆ, ಬಣ್ಣದ ಆಧಾರದ ಮೇಲೆ, ಯಾವುದೇ ಒಂದು ಆಧಾರದ ಮೇಲೆ ಅವರು ಯಾವ್ದಾದ್ರು ಒಂದು ಸಾಬೀತಾದಂತ ಸಂದರ್ಭದಲ್ಲಿ ದ ಗವರ್ನರ್ ಆಫ್ ದ ಸ್ಟೇಟ್ ವಿಲ್ ಬಿ ಅಪಾಯಿಂಟೆಡ್ ಜುಡಿಷಿಯಲ್ ಕಮಿಟಿ ಟು ಎನ್ಕ್ವೈರಿ ಅಬೌಟ್ ದೇರ್ ಬ್ಲೇಮಿಂಗ್ ಅಥವಾ ದೇರ್ ಸಮ್ ಕೇಸಸ್ ಅಬೌಟ್ ದೀಸ್ ಮೆಂಬರ್ಸ್. ಇವರು ಒಂದು ವೇಳೆ ಯಾವ್ದಾದ್ರು ಹಂತದಲ್ಲಿ ಸಾಬೀತಾದ್ರೆ ಅದರ ಬಗ್ಗೆ ಕೂಲಂಕುಷವಾಗಿ ಸಮಗ್ರವಾಗಿ ನ್ಯಾಯಾಂಗ ತನಿಖೆಗೆ ಒಳಪಡಿಸಿ ಆ ಒಂದು ವಿಟ್ನೆಸ್ ಅಥವಾ ಎವಿಡೆನ್ಸ್ ಆಧಾರದ ಮೇಲೆ ಅವರು ಅಕ್ರಮ ಎಸಗಿ ಸಾಬೀತಾದಾಗ ಅವರನ್ನ ಪದದಿಂದ ತೆಗಿತಕ್ಕಂಥ ಅವಕಾಶವನ್ನು ಸಂವಿಧಾನ ನೀಡಿದೆ, ನೆನಪಿಟ್ಕೊಳ್ಳಿ ವಿದ್ಯಾರ್ಥಿಗಳಿಗೆ. ಸೊ ಈಗ ನೆಕ್ಸ್ಟ್ ಗೋ ಫಾರ್ ವಾಟ್ ಇಸ್ ದ ಫಂಕ್ಷನ್ಸ್ ಅಂಡ್ ಪವರ್ಸ್ ಆಫ್ KPSC ಅನ್ನೋದನ್ನ ನಾವಿಲ್ಲಿ ನೆನಪಿಟ್ಕೊಬೇಕು. ಸೇಮ್ ಯಾವ ರೀತಿ ಇದು UPSC ಕೇಂದ್ರಾಡಳಿತಕ್ಕೆ ಕೆಲಸ ಮಾಡುತ್ತೆ, ಅದೇ ರೀತಿ ರಾಜ್ಯಗಳಲ್ಲಿ ಒಂದು ರಾಜ್ಯ ಸೇವಾ ಲೋಕಸೇವಾಗೆ ಕೆಲಸ ಮಾಡುತ್ತೆ. ನಮ್ಮ ಕರ್ನಾಟಕ ಲೋಕಸೇವಾಗೆ ಏನೇನು ಕೆಲಸ ಮಾಡುತ್ತಪ್ಪ ಅಂತ ಕೇಳಿದಾಗ ನೆನಪಿಟ್ಕೊಳ್ಳಿ. ಸೊ ಇಟ್ ಈಸ್ ಕಂಡಕ್ಟಿಂಗ್ ದ ರಿಕ್ರೂಟ್ಮೆಂಟ್ ಎಕ್ಸಾಮಿನೇಷನ್ ಫಾರ್ ಸ್ಟೇಟ್ ಸರ್ವಿಸ್. ಓಕೆ, ಸೊ ಇಲ್ಲಿ ರಾಜ್ಯ ಸೇವೆಗೆ ನೇಮಕಾತಿ ಪರೀಕ್ಷೆ ನಡೆಸುತ್ತದೆ. ಯಾವುದೇ ಒಂದು ಇಲಾಖೆಯಲ್ಲಿ ಎಷ್ಟು ಒಂದು ಹುದ್ದೆಗಳು ಖಾಲಿ ಇದಾವೆ, ಆ ಹುದ್ದೆಗಳಿಗೆ ವೇಳಾಪಟ್ಟಿಯನ್ನು ಮಾಡ್ತಕ್ಕಂಥದ್ದು, ಎಷ್ಟು ಹುದ್ದೆಗಳು ನೇಮಕ ಮಾಡ್ಕೊಬೇಕು, ಯಾವ ರೀತಿ ಮೀಸಲಾತಿ ರೋಸ್ಟರ್ ಪದ್ಧತಿಯನ್ನ ನಾವಿಲ್ಲಿ ಕೊಡಬೇಕಾಗತ್ತೆ ಅವಕಾಶವನ್ನ. ಸರ್ವರಿಗೂ ಕೂಡ ಪ್ರಾದೇಶಿಕವಾಗಿ, ಉದಾಹರಣೆ ಇವತ್ತು ಹೈದರಾಬಾದ್ ಕರ್ನಾಟಕ ಅಂತಿದೆ, ಕಲ್ಯಾಣ ಕರ್ನಾಟಕ ಅಂತಿದೆ, ಅವ್ರುಗಳಿಗೂ ಕೂಡ ಕೆಲವೊಂದು ಮೀಸಲಾತಿ ಕೊಡ್ತಕ್ಕಂಥದ್ದು. ಮಹಿಳೆಯರಿಗೆ ಅದೇ ರೀತಿ ನಮ್ಮಲ್ಲಿ ಏನು ಕ್ಯಾಟಗರಿ ವೈಸ್ ಇದೆ ಅವರೆಲ್ಲರೂ ಕೂಡ ದುರ್ಬಲರಿಗೆ, ಶೋಷಿತರನ್ನ ಸಬಲೀಕರಣ ಮಾಡುವ ಉದ್ದೇಶದಿಂದ ಸಂವಿಧಾನದಲ್ಲಿ ಏನು ಉಲ್ಲೇಖಿಸಿದ್ದಾರೆ ಅದರ ಪ್ರಕಾರ ಇವರು ನೇಮಕಾತಿ ಪರೀಕ್ಷೆಯನ್ನು ಅಧಿಸೂಚನೆ ಹೊರಡಿಸಿ ಕೆಲಸವನ್ನ ಮಾಡ್ತಕ್ಕಂಥದ್ದು ಕಾಣಬಹುದು. ಅದೇ ಇಲಾಖಾ ಪರೀಕ್ಷೆಯನ್ನು ನಡೆಸುವುದು, ಇದು ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ಇಲಾಖೆ ಅಂತಂದ್ರೆ ವಿಶೇಷವಾಗಿ ಸರ್ಕಾರಿ ನೌಕರಿ ಇರ್ತಕ್ಕಂಥ ವ್ಯಕ್ತಿಗಳು ಯಾವುದೇ ಒಂದು ಪ್ರಮೋಷನ್ ಅಥವಾ ಬಡ್ತಿ ಸಿಗ್ಬೇಕು ಅಂದ್ರೆ ಕೆಲವೊಂದು ಅರ್ಹತೆಗಳನ್ನು, ಉನ್ನತ ಜ್ಞಾನ ಮತ್ತು ಕಾನೂನಿನ ಜ್ಞಾನ, ಇಲಾಖೆಯ ಜ್ಞಾನ ಇರಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಸೊ ಕೆಲಸಕ್ಕೆ ಸೇರಿದ ತಕ್ಷಣ ಅವರಿಗೆ ಪ್ರಮೋಷನ್ ಸಿಗೋದಿಲ್ಲ. ಅವರು ಕೆಲವೊಂದು ಡಿಪಾರ್ಟ್ಮೆಂಟ್ ಎಕ್ಸಾಮ್ಗಳನ್ನ ಎದುರಿಸಬೇಕಾಗುತ್ತೆ. ಆ ಒಂದು ಇಲಾಖಾ ಪರೀಕ್ಷೆ ನಡೆಸತಕ್ಕಂಥ ಅಧಿಕಾರ KPSC ಇದೆ. ಇಲ್ಲಿ ಕಾಲಕ್ಕೆ ಸುಮಾರು ವಾರ್ಷಿಕವಾಗಿ 2 ಸಲ ಡಿಪಾರ್ಟ್ಮೆಂಟ್ ಅಥವಾ 1 ಸಲ ಮಾಡಬಹುದು. ಆ ಪರೀಕ್ಷೆಗಳಲ್ಲಿ ಹೊಸದಾಗಿ ನೇಮಕ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ನಿಗದಿಪಡಿಸಿದ ಹೆಚ್ಚುವರಿ ವಿದ್ಯಾರ್ಹತೆಯನ್ನ ಉತ್ತೀರ್ಣರಾಗ್ತಕ್ಕಂಥ ಒಂದು ಅವಕಾಶ ಇರೋದ್ರಿಂದ, ಅಗತ್ಯತೆ ಇರೋದ್ರಿಂದ ಈ ಪರೀಕ್ಷೆಗಳನ್ನು ತೆಗೆದುಕೊಳ್ತಕ್ಕಂಥದ್ದು ಅವಶ್ಯಕವಾಗಿರುತ್ತೆ. ಹಾಗಾಗಿ ಇದು ಇಟ್ ಈಸ್ ಆಲ್ಸೋ ಕಂಡಕ್ಟ್ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ಸ್ ಫಾರ್ ವೇರಿಯಸ್ ಎಂಪ್ಲಾಯೀಸ್ ಆಫ್ ಮೆನಿ ಡಿಪಾರ್ಟ್ಮೆಂಟ್ಸ್ ಇನ್ ಕರ್ನಾಟಕ. ಸೊ ನೆಕ್ಸ್ಟ್ ನೇಮಕಾತಿಗೆ ಸಂದರ್ಶನ ಹಾಗೂ ಆಯ್ಕೆ. ಉದಾಹರಣೆ KS ಮತ್ತು KPS ಕರ್ನಾಟಕ ರಾಜ್ಯ ಸೇವೆಯಲ್ಲಿಯೂ ಹಲವಾರು ಆಡಳಿತಾತ್ಮಕ ಸೇವೆಗಳಿದ್ದಾವೆ. ಒಂದು ಡೆಪ್ಟಿ DYSP ಇರ್ಬೋದು, KS ತಹಶೀಲ್ದಾರ್ಸ್ ಇರ್ಬೋದು, ಈ ರೀತಿ ಹಲವಾರು ಉನ್ನತ ಹುದ್ದೆಗಳೇನಿದ್ದಾವೆ ಆ ಕೆಲವೊಂದು ಹುದ್ದೆಗಳಿಗೆ ಅಥವಾ ರಾಜ್ಯದ ವಿಧಾನಸಭೆ ಅಂಗೀಕರಿಸಿದ ಯಾವ್ದಾದ್ರು ಒಂದು ಹುದ್ದೆಗೆ ಸಂದರ್ಶನ ನಡೆಸಬೇಕು ಅಂತಂದಾಗ ಅಂತ ಒಂದು ಸಂದರ್ಶನ ನಡೆಸಿ ದೇ ಇಸ್ ಆಲ್ಸೋ ಅಂಡರ್ ದ ಇಂಟರ್ವ್ಯೂ ಫಾರ್ ಆಸ್ ಎ ಮೆರಿಟ್ ಬೇಸಿಸ್. ಇಲ್ಲೂ ಕೂಡ ಸಂದರ್ಶನವನ್ನ ಮೌಖಿಕವಾಗಿ ಫೇಸ್ ಟು ಫೇಸ್ ಮಾಡಿ ಅವರ ಸಾಮರ್ಥ್ಯವನ್ನು ಅಳೆದು ಕೆಲವೊಂದು ಹುದ್ದೆಗಳಿಗೆ ಆಯ್ಕೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವಿಲ್ಲಿ ಕಾಣಬಹುದು. ಅದೇ ರೀತಿ ವೇತನ, ಬಡ್ತಿ, ನಿಯೋಜನೆ, ಹಿರಿತನ, ವರ್ಗಾವಣೆ, ಶಿಸ್ತು ಕ್ರಮ ಬಗ್ಗೆ ಸರ್ಕಾರಕ್ಕೆ ಸಲಹೆಯನ್ನು ನೀಡತಕ್ಕಂಥದ್ದು. ಸೊ KPSC also perform the duty to give advice to the government about salary, increment, promotion, deputation, seniority, transfer and disciplinary actions to the employees for the government of Karnataka. ಓಕೆ, ನೆಕ್ಸ್ಟ್ ಒನ್ ಈಸ್ ರಾಜ್ಯಪಾಲರಿಗೆ ವರದಿಯನ್ನು ಸಲ್ಲಿಸುವುದು. ಯಾವ ರೀತಿ ಇಲ್ಲಿ UPSC ರಾಷ್ಟ್ರಪತಿಗೆ ವರದಿಯನ್ನು ಸಲ್ಲಿಸುತ್ತೆ,
again same thing. So every state of Public Service Commission must and should submit the annual report to the concerned governor of the state. ಓಕೆ, ಅರ್ಥ ಆಯ್ತು. ಅದೇ ರೀತಿ UPSC ಪರೀಕ್ಷೆಯನ್ನು ನಡೆಸಲು ಸಹಕರಿಸುತ್ತದೆ. ವೆರಿ ಇಂಪಾರ್ಟೆಂಟ್. ನಾವು ಎಲ್ಲಾ ಆಯೋಗಗಳು ಕೂಡ UPSC ಅಧೀನದಲ್ಲೇ ಬರೋದ್ರಿಂದ, ಅದೇ ರೀತಿ ರಾಷ್ಟ್ರಪತಿ ಇದರೆಲ್ಲರ ಮಾಲೀಕ ಆಗಿರೋದ್ರಿಂದ, ರಾಷ್ಟ್ರಪತಿಯವರೇ ಸಂವಿಧಾನಿಕ ಒಂದು ಮುಖ್ಯಸ್ಥ ಆಗಿರೋದ್ರಿಂದ ಈ UPSC ಕೊಟ್ಟಂತ ಯಾವುದೇ ಒಂದು ಹೊಣೆಗಾರಿಕೆಯನ್ನ ಪ್ರತಿಯೊಂದು ರಾಜ್ಯದ ಲೋಕಸೇವಾ ಆಯೋಗ ಸಹಕಾರ ನೀಡ್ತಕ್ಕಂಥದ್ದು, ಯಶಸ್ವಿಗೊಳಿಸ್ತಕ್ಕಂಥದ್ದು. ಯಾವ ರೀತಿ ಚುನಾವಣೆಗಳು ನಡೀತಾವೆ ನೋಡಿದಿರಿ, ಯಾವುದೇ ಒಂದು ಲೋಪದೇಶ ಇಲ್ಲದೆ ದೇಶಾದ್ಯಂತ. ಅದೇ ರೀತಿ ಪರೀಕ್ಷೆಗಳು ಕೂಡ ಹಾಗೆ, ರೈಲ್ವೆ ಎಕ್ಸಾಮ್ ಇರ್ಬೋದು, ಅಂಚೆ ಇಲಾಖೆ ಇರ್ಬೋದು, ರಕ್ಷಣಾ ಇಲಾಖೆಗೆ ಸೇರ್ತಕ್ಕಂಥ CDS NDA ಎಕ್ಸಾಮ್ ಇರ್ಬೋದು, ಅದೇ ರೀತಿ SSB ಎಕ್ಸಾಮ್ಸ್ ಇರ್ಬೋದು, ಅದೇ ರೀತಿ IAS ಪ್ರಿಲಿಮಿನರಿ ಫೈನಲ್ ಎಕ್ಸಾಮ್ ಇರ್ಬೋದು. ಇವುಗಳ ಪರೀಕ್ಷಾ ಕೇಂದ್ರಗಳು ಎಲ್ಲಾ ರಾಜ್ಯಗಳಿರೋದ್ರಿಂದ ಈ UPSC ಓಡಿಸ್ತಕ್ಕಂಥ ಮಾರ್ಗದರ್ಶನವನ್ನ ಈ ರಾಜ್ಯ ಲೋಕ ಸೇವಾ ಆಯೋಗ ಮತ್ತು ಕರ್ನಾಟಕ ಲೋಕ ಸೇವಾ ಆಯೋಗ ಕೂಡ ಫಾಲೋ ಮಾಡ್ತಕ್ಕಂಥದ್ದು, ಅದನ್ನ ಜಾರಿಗೆ ತರ್ತಕ್ಕಂಥದ್ದು, ವರದಿ ಕೊಡ್ತಕ್ಕಂಥ ಹೊಣೆಗಾರಿಕೆ ಇದೆ ವಿದ್ಯಾರ್ಥಿಗಳೇ. ಅದೇ ರೀತಿ UPSC ಪರೀಕ್ಷೆ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಅವರ ಏನು ಮಾರ್ಗಸೂಚಿಗಳಿತ್ತು, ಇನ್ಸ್ಟ್ರಕ್ಷನ್ ಕಡ್ಡಾಯವಾಗಿ ಪಾಲಿಸಿ ಆ ವರದಿಯನ್ನು UPSC ಕಳಿಸ್ತಕ್ಕಂಥ ಒಂದು ಕೆಲಸವನ್ನ ಮಾಡುತ್ತೆ. ಒಟ್ಟಾರೆಯಾಗಿ ಇವುಗಳ UPSC ಮತ್ತು ರಾಜ್ಯ ಲೋಕಸೇವೆಗಳ ಕೆಲಸ ಏನಪ್ಪಾ ಅಂತಂದ್ರೆ, ಸಮರ್ಥ ಅಭ್ಯರ್ಥಿಗಳನ್ನ, ಯೋಗ್ಯ ಅಭ್ಯರ್ಥಿ, ಅವೆಲ್ಲ ನೋಡಿದ್ವಿ ನಾಗರಿಕ ಸೇವಕರ ಲಕ್ಷಣಗಳಲ್ಲಿ ಯಾವ್ಯಾವ ಒಂದು ಲಕ್ಷಣಗಳಿರ್ಬೇಕಾಗತ್ತೆ, ವೃತ್ತಿ ನೀತಿ ಸಂಹಿತೆಯನ್ನು, ಅದೇ ರೀತಿ ಅವರ ಕೆಲವೊಂದು ಕ್ವಾಲಿಟೀಸ್ ಅವೆಲ್ಲವನ್ನು ಪೂರೈಸಲಾಗಿದೆ ಎಂಬ ಖಚಿತಪಡಿಸ್ತಕ್ಕಂಥದ್ದು. ಒಟ್ಟಾರೆಯಾಗಿ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು ಹೇಳಿದ್ರಲ್ಲ, ಮೊದಲನೇ ನಾನು ವಾಕ್ಯ ಹೇಳಿದ್ದೆ, ಅಂದ್ರೆ ದಕ್ಷ ಅಭ್ಯರ್ಥಿಗಳಿಂದ ಮಾತ್ರ ದಕ್ಷ ಆಡಳಿತ ನಡೆಸಲಿಕ್ಕೆ ಸಾಧ್ಯ ಅನ್ನೋ ಗಮನದಲ್ಲಿಟ್ಕೊಂಡು ಇವರು ಈ ಕೆಲಸವನ್ನ ಮಾಡಬೇಕಾಗತ್ತೆ. ಇಲ್ಲಿ ಯಾವುದೇ ಪಕ್ಷಪಾತ ಅಥವಾ ಕಾನೂನಿನ ಅಕ್ರಮಕ್ಕೆ ಅವಕಾಶ ಇರೋದಿಲ್ಲ ವಿದ್ಯಾರ್ಥಿಗಳೇ. ಸೊ ನೆಕ್ಸ್ಟ್ ಗೋ ಫಾರ್ ಲಾಸ್ಟ್ ಕಾನ್ಸೆಪ್ಟ್ ವಿಚ್ ಇಸ್ JPSC. ಎಕ್ಸಾಮ್ ಅಲ್ಲಿ 1 ಮಾರ್ಕ್ಸ್ ಕೇಳಬಹುದು. JPSC ಎಂದರೆ ಏನು ಅಂತಂದಾಗ, 2ಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ನೇಮಕಾತಿಯನ್ನು ಮಾಡಿಕೊಳ್ಳಲು ಸ್ಥಾಪಿಸಿರುವ ಸಂಸ್ಥೆಯೇ ಜಂಟಿ ಲೋಕ ಸೇವಾ ಆಯೋಗ ಅಂತ ಬರೆದ್ರೆ 1 ಮಾರ್ಕ್ಸ್ ಸಿಗುತ್ತೆ ವಿದ್ಯಾರ್ಥಿಗಳೇ. ಸೊ ದ ಇಂಡಿಪೆಂಡೆಂಟ್ ಕಾನ್ಸ್ಟಿಟ್ಯೂಷನಲ್ ಬಾಡಿ ವಿಚ್ ಇಸ್ ಅಪಾಯಿಂಟ್ of the public servants for 2 or more states is called Joint Public Service Commission. ಇತ್ತೀಚಿನ ದಿನದಲ್ಲಿ ಇದು ಕೆಲಸ ಮಾಡ್ತಿಲ್ಲ. ಮೊದಲು ಪಂಜಾಬ್ ಮತ್ತು ಹರಿಯಾಣದಲ್ಲಿ 2 ರಾಜ್ಯಗಳಿಗೆ JPSC ಇತ್ತು. ಪ್ರಸ್ತುತ ಯಾವ್ದಾದ್ರು ಒಂದು ರಾಜ್ಯಗಳು ಆರ್ಥಿಕ ಮಿತವ್ಯವನ್ನು ಸಾಧಿಸಿ ಒಂದು ದೇಶಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಸಂದರ್ಭದಲ್ಲಿ, ಯಾವ್ದಾದ್ರು ರಾಷ್ಟ್ರಪತಿ ಅಥವಾ ತುರ್ತು ಪರಿಸ್ಥಿತಿ ಎದುರಾದ ಸಂದರ್ಭದಲ್ಲಿ ಕೆಲವೊಂದು ಸಣ್ಣ ಪುಟ್ಟ ರಾಜ್ಯಗಳು ಒಂದೇ ಒಂದು ಸಂಸ್ಥೆಯನ್ನು ಸ್ಥಾಪಿಸಿ ಅಲ್ಲಿ ನೇಮಕಾತಿ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನ ಸಂವಿಧಾನದಲ್ಲಿ ನೀಡಿದರೆ ವಿದ್ಯಾರ್ಥಿಗಳೇ. ಹಾಗಾಗಿ ವಿದ್ಯಾರ್ಥಿಗಳೇ, ಇವತ್ತು ನಾವು UPSC ಅಂದ್ರೇನು, KPSC ಅಂದ್ರೇನು, ಅದೇ ರೀತಿ JPSC ಅಂದ್ರೇನು ಅಂತ ಅರ್ಥ ಮಾಡ್ಕೊಂಡು ವಿದ್ಯಾರ್ಥಿಗಳೇ. ಒಟ್ಟಾರೆಯಾಗಿ ಇದು 5 ಮಾರ್ಕ್ಸ್ ಕೇಳ್ಬೋದು, ಟಿಪ್ಪಣಿ ಬರ್ರಿ ಅಂತ ಇದನ್ನು ಕೇಳ್ಬೋದು, 10 ಮಾರ್ಕ್ಸ್ ಕೇಳ್ಬೋದು. ಹಾಗಾಗಿ ತಾವೆಲ್ಲರೂ ಗಮನವಿಟ್ಟು ಆಲಿಸಿ ತಮ್ಮ ಪುಸ್ತಕದಲ್ಲಿ ದಾಖಲಿಸಿ. ಅದೇ ರೀತಿ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ದ್ವಿತೀಯ PUCಯಲ್ಲಿ ನಾವು ಸಾರ್ವಜನಿಕ ಆಡಳಿತ, ವಿಶೇಷವಾಗಿ ಭಾರತದಲ್ಲಿ ಆಡಳಿತ ಎಂಬ ಉತ್ತಮವಾಗಿರ್ತಕ್ಕಂಥ ಪಾಠವನ್ನ ಅಧ್ಯಯನ ಮಾಡಿದ್ದೀವಿ. ಇದರಿಂದ ನಮಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ಎದುರಿಸಲಿಕ್ಕೆ, ಅದೇ ರೀತಿ ಒಂದಿಷ್ಟು ಸಂಕುಚಿತವಾಗಿ ಇದರ ಬಗ್ಗೆ ಜ್ಞಾನವನ್ನ ಹೊಂದಿ ನೀವು ಕೂಡ ಈ PUCಯನ್ನ ತೇರ್ಗಡೆ ಹೊಂದಿ ಆಚೆಗಡೆ ಹೋದಂತ ಸಂದರ್ಭದಲ್ಲಿ ಯಾರು ಒಂದು ಶಿಕ್ಷಣದಲ್ಲಿ ಮುಂದುವರಿಯಲು ಸಾಧ್ಯ ಆಗದೇ ಇದ್ರೂ ಕೂಡ ಕನಿಷ್ಠ ಜ್ಞಾನ ಹೊಂದಲಿ ಅನ್ನೋ ದೃಷ್ಟಿಯಿಂದ ಈ ಒಂದು ಘಟಕವನ್ನ ಸೇರ್ಪಡೆಗೊಂಡು ತಾವೆಲ್ಲ ಅಧ್ಯಯನ ಮಾಡಿ ಭಾಗ್ಯಶೀಲರಾಗಿದ್ದೀರಿ. ಮುಂದಿನ ಹೆಚ್ಚಿನ ಜ್ಞಾನಕ್ಕಾಗಿ ತಾವೆಲ್ಲರೂ ಪದವಿ ಹಂತದಲ್ಲಿ ಸ್ನಾತಕೋತ್ತರ ಹೋಗಿದ್ದೇ ಆದಲ್ಲಿ ಇದು ಹೆಚ್ಚು ಸಮುದ್ರದಿದ್ದಂತೆ ವಿದ್ಯಾರ್ಥಿಗಳೇ. ಸಾರ್ವಜನಿಕ ಆಡಳಿತ ಅನ್ನೋದು ಪದವಿ ಮತ್ತು ನೀವು ಮುಂದೆ PG ಓದಂತ ಸಂದರ್ಭದಲ್ಲಿ ಆಳವಾಗಿ ಪ್ರತ್ಯೇಕ ಶಾಖೆಯಲ್ಲಿ ಅಧ್ಯಯನ ಮಾಡ್ತೀರಿ ವಿದ್ಯಾರ್ಥಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು ವಿದ್ಯಾರ್ಥಿ.